Hey guys, welcome back to our YouTube channel. We are back with another video that is ಹೇಳ್ಬೇಕಾ love story vlog. ನಾವೆಷ್ಟು ಹೇಳ್ಬೇಕು, ನಾವು ಮುಂದೆ ಯಾವಾಗ್ಲಾದ್ರೂ ಲೇಟರ್ ಆನ್ ಹೇಳ್ಕೊಳ್ಳೋಣ ಇದನ್ನ ಅಂತ ಇದ್ರು ನೀವುಗಳು ಬಿಡ್ತಾ ಇಲ್ಲ. ಹೇಳಿ ಡೈಲಿ DM ಅಲ್ಲಿ ಬಂದು ಅಕ್ಕ ಲವ್ ಸ್ಟೋರಿ ಬ್ಲಾಗ್, ಅಣ್ಣ ಲವ್ ಸ್ಟೋರಿ ಬ್ಲಾಗ್ ಅಂತ ಹೇಳಿ ನಮ್ಗೆ ಹೆಂಗಾಗಿದೆ ಅಂತಂದ್ರೆ ಇಲ್ಲ ಹೇಳಿಲ್ಲ ಅಂತಂದ್ರೆ ಮನೆಗೆ ಹುಡ್ಕೊಂಡ್ ಬಂದ್ಬಿಡ್ತಾರೆ ನಾವು ಅನ್ನೋ ಹಾಗೆ ಫೈನಲಿ ಅಂಡ್ ಆಲ್ಸೋ ಇವತ್ತು ಕೂಡ ಇದು ಮಾಡೋಂಥ ಪ್ಲಾನ್ ಇರಲಿಲ್ಲ. ಯಾಕೆಂತಂದ್ರೆ ಹೇಳ್ತೀನಿ. ಸೊ ಇಷ್ಟು ದಿನ ಏನಕ್ಕೆ ಡಿಲೇ ಆಯಿತು ಅಂತಂದ್ರೆ ನಾವು ಯಾವಾಗ ಅನೌನ್ಸ್ ಮಾಡಿದ್ವಿ ಇನ್ಸ್ಟಾದಲ್ಲಿ ಓಕೆ ನೀನು ಲವ್ ಸ್ಟೋರಿ ಬ್ಲಾಗ್ ಹಾಕೋಣ ಅಂತ, ನಮ್ದೇನು ಪ್ಲಾನ್ಸ್ ಇತ್ತು ಅಂತಂದ್ರೆ ಬೇರೆ ಎಲ್ಲಾದ್ರೂ ಆಚೆ ಕಡೆ ಹೋಗಿ ಶೂಟ್ ಮಾಡೋಣ ಅನ್ನೋ ಒಂದು ಪ್ಲಾನ್ಸ್ ಇತ್ತು. ಸೊ ಅದು ಆಗಲಿಲ್ಲ. ಅಂಡ್ ಆಲ್ಸೋ ಸರಿ ಆಯ್ತು ಮನೆ ಒಳಗೆ ಏನಾದ್ರು ಥೀಮ್ ಸೆಟ್ ಮಾಡೋಣ ಅಂತಂದ್ರೆ ಅದೂ ಅಷ್ಟಾಗಿ ಕರೆಕ್ಟಾಗಿ ಆಗ್ತಿಲ್ಲ. ಸೊ ಫೈನಲಿ ಏನೋ ಒಂದು ಮಾಡಿ, ನಿಮಗೆ ಗೊತ್ತು ಯೂಶಲಿ ಇರೋ ಬ್ಯಾಕ್ಗ್ರೌಂಡ್ ಬೇರೆ, ಇವತ್ತು ಬೇರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಬಂದಿದ್ವಿ. ಅಂಡ್ ಈ ಪಿಂಕ್ ಇದೆಲ್ಲಾನು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದು. ಸೊ ಇದಕ್ಕೆಲ್ಲ ಟೈಮ್ ಆಯ್ತು, ಇದು ಬರೋದಕ್ಕೆ ಲೇಟ್ ಆಯ್ತು. ಸೊ ಅದರಿಂದ ಸ್ವಲ್ಪ ಲೇಟ್ ಆಯ್ತು. ಅಂದ್ರೆ ನಿಮ್ಗೆ ನಾನು ಹೇಳಿದ್ವಲ್ಲ ಇಂಥ ದಿನ ಅಂದ್ರೆ ಈಗ ಮಾಡ್ತೀವಿ ಅಂತ, ಅಲ್ಲಿಂದ ಲೇಟ್ ಆಗಿದ್ದ ಕಾರಣ ಇದೆಲ್ಲನೇ. ಸೊ ಈಗ ಸ್ಟಾರ್ಟ್ ಮಾಡೋಣ. ದ ಡೇ ಐ ಸೆಡ್ ಎಸ್ ಅನ್ನೋ ಡೇ ಹೇಗ್ ಬಂತು, ಅದಾದ್ಮೇಲೆ ಏನಾಯ್ತು ಅನ್ನೋದು ಸ್ಟಾರ್ಟ್ ಮಾಡೋಣ. ಓಕೆ, ವಿಡಿಯೋಗೆ ಹೋಗೋಣ. Without any further delay, let's get into the video. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಲೇಟೆಸ್ಟ್ ಬಂಧನ. ಸೊ ದ ಡೇ ವಿ ಮೆಟ್ ಕಾಲೇಜಲ್ಲಿ ಯಾವಾಗ ಅಂತಂದ್ರೆ ಆಕ್ಚುಲಿ ಫೈನಲ್ ಇಯರ್ ಅಲ್ಲಿ ನಾವಿಬ್ರು ಫ್ರೆಂಡ್ಸ್ ಆಗಿದ್ದೆ ಕೂಡ. ಅಂಡ್ ವಿ ಆರ್ ಲೈಕ್ ಆತರ ಅಂತಂದ್ರೆ ಫ್ರೆಂಡ್ಸ್ ಇಂದ ಲವರ್ಸ್ ಇಂದ ಬೆಸ್ಟ್ ಫ್ರೆಂಡ್ಸ್. ಓಕೆ, ಬೆಸ್ಟ್ ಫ್ರೆಂಡ್ಸ್ ಇಂದ ಬೆಸ್ಟ್ ಫ್ರೆಂಡ್ಸ್ ಇಂದ ಲವರ್ಸ್ ಇಂದ ಹಸ್ಬೆಂಡ್ ಅಂಡ್ ವೈಫ್, ನೆಕ್ಸ್ಟ್ ಫಾದರ್ ಮದರ್ ಓದ್ತಿರುತ್ತಪ್ಪ ಜರ್ನಿ. ಗೊತ್ತಿಲ್ಲ ಸಡನ್ ಆಗಿ ಶಾಕ್ ಜಿಂಗ್ ಅಂತ ಎಲ್ರಿಗೂ ಶಾಕ್ ಗೊತ್ತಿಲ್ಲ ಅಂತಂದ್ರೆ. ಸೊ ಫೈನ್, ಹೀಗೆ ನಾವು ಮೀಟ್ ಆಗಿದ್ದು. ಸೊ ಹೇಗ್ ನನಗೆ ಕಾಂಟ್ಯಾಕ್ಟ್ ಬಂದ್ರು ಇವರು ಅಂತಂದ್ರೆ ಹೇಗೆ ಅಂದ್ರೆ ಇವಳಿಗೆ ಟೆಕ್ಸ್ಟ್ ಮಾಡೋದಕ್ಕೆ ಒಂದ್ ನೆಪ ಬೇಕಿತ್ತು, ಇವಳ ನಂಬರ್ ನನಗ್ ಬೇಕಿತ್ತು. ಅದಕ್ಕೆ ಇವ್ರ ಸೆಕ್ಷನ್ ಬೇರೆ ನಮ್ ಸೆಕ್ಷನ್ ಬೇರೆ ಆಗಿದ್ರು ನಾನು, ಬಟ್ ಕ್ಲಾಸ್ ಅಂತೂ ಒಂದೇ ಏನಂತಾರೆ ಹಾಲಲ್ಲಿ ಕಂಡಕ್ಟ್ ಆಗ್ತಾ ಇದ್ದಿದ್ದು. ಸೊ ಹಂಗಿರ್ಬೇಕಾದ್ರೆ ಇವ್ರದೊಂದು ವಾಟ್ಸ್ಆಪ್ ಗ್ರೂಪ್ ಅಂತ ಇರ್ತಲ್ಲ, ಅಂದ್ರೆ ಏನಾದ್ರು ಸ್ಟಡೀಸ್ಗೆ ಅಂತ, ಆ ಗ್ರೂಪ್ ಅಲ್ಲಿ ಕಾಲೇಜ್ ಕಡೆಯಿಂದ ಆ ಗ್ರೂಪ್ ಅಲ್ಲಿ ನಂಬರ್ ತಗೊಂಡು ನಾನು ಇವಳಿಗೆ ಟೆಕ್ಸ್ಟ್ ಮಾಡಿ ಆ ಗ್ರೂಪ್ ಅಲ್ಲಿ ಕೇಳೋದಕ್ಕೆ ನಂಬರ್ ಯಾರ ಹತ್ರ ಹೋಗಿ ಕೇಳಿ ನಾನು. ಪಾಪ ಯಾರೋ ಒಬ್ಬ ಪುಣ್ಯಾತ್ಮ ಕೊಟ್ಟ, ಅವನು ಈ ವಿಡಿಯೋ ನೋಡ್ತಿದ್ರೆ ಗುರು ನಾನೇ ಗುರು ಅಂತ ಕೂತ್ಕೊಂಡು. ಸೊ ಗ್ರೂಪ್ ಅಲ್ಲಿ ಇದ್ದಿದ್ ನಂಬರ್ ಅವ್ನು ನನಗೆ ಕೊಟ್ಟ, ನಾನು ಇವಳಿಗೆ ಟೆಕ್ಸ್ಟ್ ಮಾಡಿದೆ, ಹಾಯ್ ಮಾ ಫಸ್ಟ್ ಟೆಕ್ಸ್ಟ್. ಆಮೇಲೆ ಕಳಿಸ್ದೆ, ಅವತ್ತು ರಿಪ್ಲೈ ಬರ್ಲಿಲ್ಲ. ನೆಕ್ಸ್ಟ್ ಡೇ ಹೆಂಗೆ ಅಂತಂದ್ರೆ ಯೂಶಲಿ ಯಾರಾದ್ರೂ ಅನ್ನೊಂದ್ ಪರ್ಸನ್ ಯಾರಾದ್ರೂ ಹತ್ರ ಮೆಸೇಜ್ ಮಾಡಿದ್ರು ಅಂತಂದ್ರೆ ನನಗೆ ರಿಲೆವೆಂಟ್ ಅನ್ಸಿದ್ರೆ ಪಕ್ಕ ಅಲ್ಲೇ ಸ್ಪಾಟ್ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ನನಗೆ ಯಾರು ಏನು ಗೊತ್ತಿಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ತೆಗೆದು ಹಂಗೆ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತೀನಿ. ನಂಗೆ ಗೊತ್ತಾಗೋದು ಬೇಡ ಅಂತ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತೀನಿ. ಇನ್ ಕೆಲವೊಂದು ಆ ಟೈಮಲ್ಲಿ ಏನೋ ಮೂಡ್ ಚೆನ್ನಾಗಿತ್ತು ನಂದು ಅಂದ್ರೆ ಓಕೆ ಯಾರು ನೋಡೋಣ ಫೈನ್ ಅಂತ. ಅವತ್ತು ಇವಳು ಮೂಡ್ ಏನಾಗಿತ್ತು ಗೊತ್ತಿಲ್ಲ, ಅವತ್ತು ರಿಪ್ಲೈ ಮಾಡ್ಲಿಲ್ಲ ನನಗೆ. ಯಾವತ್ತೋ ಒಂದು 2-3 days, ಒನ್ ಡೇ ಸೆಕೆಂಡ್ ಡೇಗೆ ಥರ್ಡ್ ಡೇಗೆ ರಿಪ್ಲೈ ಮಾಡಿದೆ. ರಿಪ್ಲೈ ಮಾಡಿ ಏನಂತ ರಿಪ್ಲೈ ಏನ್ ಕ್ವೆಶನ್ ಕೇಳಿದ್ರು ಅಂತಂದ್ರೆ, ನನಗೆ ಸೆಮಿನಾರ್ಗೆ ಈ ತರ ನಿನ್ ಫ್ರೆಂಡ್ ಟಾಪಿಕ್ ನಂದು ಸೇಮ್ ಇದೆ, ಸೊ ಅದಕ್ಕೆ ನನಗೆ ಏನು ನಂಬರ್ ಕೊಡ್ತೀಯಾ, ನಿನ್ ಫ್ರೆಂಡ್ ನಂಬರ್ ಕೊಡ್ತೀಯಾ ಅಂತ ಟಾಪಿಕ್ ಏನು ಡಿಸ್ಕಸ್ ಮಾಡ್ಬೇಕು ಅಂತ ಹಿಂಗಂತ ಏನೋ ಹೇಳಿದ್ರು. ಅದಕ್ಕೇನ್ ರಿಪ್ಲೈ ಮಾಡಿದೆ ಅಂತ ನೆನಪಿಲ್ಲ. ಮೋಸ್ಟ್ಲಿ ನಂಬರ್ ಅಂತ ಕೊಟ್ಟಿರಲ್ಲ, ಬಿಕಾಸ್ ಅವರು ಒಂದು ಹುಡುಗಿ ನಂಬರ್ ಅವ್ರನ್ನ ಕೇಳ್ದಂಗೆ ಕೊಡೋದಕ್ಕೂ ಆಗಲ್ಲ. ಅಂಡ್ ಆಲ್ಸೋ ನನ್ನ ಫ್ರೆಂಡ್ ಹೇಗೆ ಅಂತಂದ್ರೆ ಒಂದು ಈ ಕಡೆ ಒಂದಷ್ಟು ಜನ ಹುಡುಗರು ಇರ್ತಾರೆ ಅಂದ್ರೆ ಅವಳು ಒಂದ್ ಮೈಲಿ ದೂರ ಇರ್ತಾಳೆ, ಆತರ ಬೈಯಕಂತ ಫಸ್ಟ್ ಇರ್ತಾಳೆ. ಯಾರಾದ್ರೂ ನನಗೆ ಪ್ರಪೋಸ್ ಮಾಡಿದ್ರೆ ಬಂದ್ ಬೈದ್ ಬಿಡ್ತಾಳೆ ಸ್ಪಾಟ್ ಅಲ್ಲಿ ಅಲ್ಲೇನೆ. ಆಮೇಲೆ ಇನ್ನೊಂದು ಸೆಮಿನಾರ್ ಬಂತು, ಆವಾಗ ನನ್ನ ಟಾಪಿಕ್ನು ಇವ್ರ ಟಾಪಿಕ್ನು ಸೇಮ್ ಆಗಿತ್ತು. ಸೊ ಆ ಕಾನ್ಸೆಪ್ಟ್ ಇಂದ ಇವ್ರ ನನಗೆ ಬಂದು ಮಾತಾಡ್ಸೋದು ಎಲ್ಲ ಮಾಡ್ತಿದ್ರು. ಅಂಡ್ ಮೋರ್ ಓವರ್ ಇವ್ರು ನನಗೆ ಅಲ್ಲಿಂದ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದ್ರು. ರೀಸನ್ ಯು ಪಿ ಎಸ್ ಇದೊಂದು ಕಾರಣ. ಅವಳು ಶೇರ್ ಮಾಡ್ತಿಲ್ಲ ನನಗೆ ಏನಾದ್ರು ಒಂದು ಓದೋದು ಈ ತರದ್ ಏನಾದ್ರು ಇಲ್ಲ, ಅಕಾಡೆಮಿಕ್ ಪರ್ಪಸ್ ಅಲ್ಲೇನೆ ಯು ಪಿ ಎಸ್ ಇದೆಲ್ಲ ಕಾನ್ಸೆಪ್ಟ್ ಬಂದಕ್ಕೆ ಹತ್ರ ಆದ್ವಿ. ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ಒಂದ್ ಸ್ವಲ್ಪ ಅಲ್ಲಿಂದ ಬಾಂಡಿಂಗ್ ಜಾಸ್ತಿ ಆಯ್ತು. ಯಾವಾಗಿಂದ ಅಂತಂದ್ರೆ ಒಂದು ಡಿಗ್ರಿ ಫಸ್ಟ್ ಇಯರ್ ಇಂದಾನೆ UPSC ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಹಾಗಾಗಿ ಇವರು PS
PSI ಎಕ್ಸಾಮ್ ಬರಿಬೇಕು ಅಂತ ಇದ್ರು. ಸೊ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲೇ ಇದೀವಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್. ಅಂಡ್ ಅವ್ರಿಗೆ ಆ PSI ಕಾನ್ಸೆಪ್ಟ್ ಏನಾಗೋಯ್ತು, ನಾನ್ ಮಾತಾಡಿ UPSC ಬಗ್ಗೆ ಮಾತಾಡಿ ಅವ್ರಿಗೂ ಆ ಹುಚ್ಚು ಬರ್ಸ್ಬಿಟ್ಟೆ UPSC ಅಂತ ಒಂದು ಪೇಟ್ರಿಯಾಟಿಕ್ ಮೈಂಡ್ ಸೆಟ್ ನ ಬರ್ಸ್ಬಿಟ್ಟೆ ಅಷ್ಟೊಂದಾಗಿ. ಸೊ ಸ್ಟೇಟಸ್ ನೋಡಿದ್ರೆ UPSC, ಆಮೇಲೆ DP ನೋಡಿದ್ರೆ UPSC, ಏನ್ ಹಾಕಿರ್ತಾಳ ಆ ತರದ್ ಏನಾದ್ರು ತಗೊಂಡ್ ನಾನು ಹಾಕ್ಬೇಕಂತ. ಇವ್ರು ವಾಟ್ಸ್ಆಪ್ DPಗೆ ಏನಾದ್ರು ಒಂದು ಎಂಬ್ಲಮ್ ಹಾಕ್ಬಿಟ್ಟು ಸತ್ಯಮೇವ ಜಯತೆ ಏನೋ ಒಂದು ಹಾಕಿಲ್ಲ ಅಂತಂದ್ರೆ ಅದು ತಗೊಂಡ್ಬಿಟ್ಟು ನಾನು ವಾಟ್ಸ್ಆಪ್ DPಗೆ ಅಲ್ದೇ ಹೋದ್ರು ನಾನು ವಾಲ್ಪೇಪರ್ ಗಾದ್ರೂ ಇಡಿಸ್ಬೇಕು. ಕಾರಣ UPSC ಒಂದಷ್ಟು ಬುಕ್ಸ್ ಎಲ್ಲ ತಗೊಂಡ್ಬಂದ್ ಕೊಟ್ಬಿಟ್ಟು ಇದನ್ನೋದು ಸರಿ ಆಯ್ತು ಅಂತ ಹೇಳ್ಬಿಟ್ಟು 4 ಗಂಟೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಟೈಮ್ ಟೇಬಲ್ ಸ್ಟಾರ್ಟ್ ಮಾಡ್ಕೋಬೇಕು ಓದಕ್ಕೆ ಅನ್ನೋ ತರ ಫಿಕ್ಸ್ ಆದ್ವಿ. ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಆ ಟೈಮಲ್ಲಿ ಆ ಸೆಮಿನಾರ್ದೊಂದು ಮುಗಿಸ್ಬಿಟ್ಟಿದ್ವಿ ಟಾಪಿಕ್. ಸೆಮಿನಾರ್ ಟಾಪಿಕ್ ಒಂದೇ ಆಗಿತ್ತು. ನೆಕ್ಸ್ಟ್ ಬಂದು ಅಸೈನ್ಮೆಂಟಾ ಸೆಮಿನಾರ್ ಟಾಪಿಕ್ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಈಗ ನನಗೆ ಯಾರಾದ್ರೂ ಏನಾದ್ರೂ ಒಂದು ಬಂದು ಹೇಳ್ತಾರೆ ಅಂತಂದ್ರೆ ಒಂದು 50% ನಂಬ್ತೀನಿ, 50% ನಂಬೋದಿಲ್ಲ. ಕಾರಣ ಏನಂತಂದ್ರೆ ಈಗ ಕೆಲವೊಬ್ರು ಅನ್ಬಿಲೀವಬಲ್ ಕಾನ್ಸೆಪ್ಟ್ ಏನಾದ್ರೂ ಹೇಳಿರ್ತಾರೆ, ನಂಬಕ್ಕೆ ಆಗದಿರೋಂಥದ್ದು. ಇದು ನಿಜವಾಗ್ಲೂ ಆಗಿರುತ್ತಾ? ಕೆಲವೊಬ್ರು ಹೇಳ್ತಾರೆ ನಾನು ಸಾಯಕ್ ಹೋಗ್ತಿದ್ದೀನಿ, ನಾನು ಸಾಯೋದಿಲ್ಲ ಏನಿಲ್ಲ, ಬಂದು ಸುಮ್ನೆ ಸಾಯಕ್ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗೋಯ್ತು ಅಂತಂದ್ರೆ ನಿಜವಾಗ್ಲೂ ಹುಲಿ ಬಂತು ಅಂತ ಹೇಳಿದಾಗ ನಿಜವಾಗ್ಲೂ ಅವ್ರು ಬಂದ್ರು ನಂಬಲ್ಲ. ಸೊ ಈ ತರ ಒಂದು ಮೈಂಡ್ ಸೆಟ್ ಹಾಕೋಗ್ಬಿಟ್ಟಿದೆ ನನಗೆ. ಬಿಕಾಸ್ ಆಫ್ ಮೈ ಪಾಸ್ಟ್ ನನ್ಗೆ ಈ ತರ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ತಲೆಯಲ್ಲಿ. ಸೊ ಯಾಕೆ ಹೇಳಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಸೊ ಏನಾಯ್ತು ಅಂತಂದ್ರೆ ನೆಕ್ಸ್ಟ್ ಈ ಅಸೈನ್ಮೆಂಟ್ ಟಾಪಿಕ್ ಬಂತು, ಸೆಮಿನಾರ್ ಟಾಪಿಕ್ ಬಂತು, ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಅಸೈನ್ಮೆಂಟ್ ಅಂತ ಬಂದಾಗ 7 ಅಸೈನ್ಮೆಂಟ್ ನಾನು ಇಸ್ಕೊಂಡೋಗಿದ್ದೆ, ನನ್ನ ಅಸೈನ್ಮೆಂಟ್ 7 ಇಸ್ಕೊಂಡೋಗಿದ್ದು. ಕಾರಣ ಏನಕ್ಕೆ ಅಂತಂದ್ರೆ ನಾನು ಡ್ರಾಯಿಂಗ್ ಮಾಡೋದು ಅಂತಂದ್ರೆ ಅಷ್ಟಾಗಿ 7 ಡ್ರಾಯಿಂಗ್ ಮಾಡ್ಕೊಡ್ತೀನಿ ಅಂತಂದು, ಅದು ಬೇರೆ ಸಬ್ಜೆಕ್ಟ್ ಇದು ಬೇರೆ ಸಬ್ಜೆಕ್ಟ್. ಸರಿ ಆಯ್ತು ಅಂತ ಇವಳಿಗೆ ಅದನ್ನ ಕೊಟ್ಟೆ. ನಾನು ಅವಳದು ಅಸೈನ್ಮೆಂಟ್ ಇಸ್ಕೊಂಡ್ಬಿಟ್ಟು ಬರೆಯೋದ್ ಕಷ್ಟ ಅಂತ ಹೇಳ್ಬಿಟ್ಟು ಬರೆಯಕ್ಕೆ ನಾನು ಕೂತ್ಕೊಂಡೆ. ಬಿಕಾಸ್ ನನಗೆ ಬೇರೆ ಬರೆಯೋದು ಇತ್ತು, UPSC ರಿಲೇಟೆಡ್ ತುಂಬಾ ನಾನು ಕೋಚಿಂಗ್ ಅಟೆಂಡ್ ಮಾಡ್ತಿದ್ದೆ. ಸೊ ಅದು ಬೇರೆ ಬರೆಯೋದೆಲ್ಲ ಇತ್ತು, ಎಲ್ಲ ಸೇರ್ಸ್ ಜಾಸ್ತಿ ಬರ್ಡನ್ ಆಗುತ್ತೆ ಅಂತ ಇವ್ರು ನನಗೆ ಕಾಲೇಜ್ ಅಸೈನ್ಮೆಂಟ್ ಇನ್ನೇನು ಅದು ಗೊತ್ತಲ್ಲ ನಿಮ್ಗೆ, 10 ಪೇಜಿಗೆ ಏನಾದ್ರು ಒಂದು ಕೊಟ್ರು ಅಷ್ಟೇ ಮಾರ್ಕ್ಸ್ ಇರುತ್ತೆ, 2 ಪೇಜ್ ಕೊಟ್ರು ಅಷ್ಟೇ ಮಾರ್ಕ್ಸ್ ಇರುತ್ತೆ. ಸೊ ಅದು ಏನೋ ಒಂದು ಬರೀತಾರೆ ಅಂತ ಕೊಟ್ಟು ಕಳ್ಸಿದ್ದೆ. ಸೊ ಆ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಸ್ಕೊಂಡೆ. ಇವಳು ನನ್ನ ಅಸೈನ್ಮೆಂಟ್ ಇಸ್ಕೊಳೋದು, ಈ ತರ ಹತ್ರ ಆದ್ವಿ. ಅಲ್ಲಿ ನೆಕ್ಸ್ಟ್ ಹೋಗ್ತಾ ಒಂದು ಪರ್ಸನಲ್ ಥಾಟ್ಸ್ ಆಗಿರ್ಬೋದು, ಪಾಸ್ಟ್ ಆಗ್ಬೋದು, ಪ್ರೆಸೆಂಟ್ ಆಗ್ಬೋದು, ಇವಾಗ ಏನ್ ಮಾಡ್ತಿದೀವಿ, ಫ್ಯಾಮಿಲಿ, ಇದೆಲ್ಲನೂ ಶೇರ್ ಮಾಡ್ಕೊಳ್ಳೋದು. ನನಗೆ ಇವ್ರ ಪಾಸ್ಟ್ ಬಗ್ಗೆ ಆಗ್ಲಿ, ಪಾಸ್ಟ್ ಅಂದ್ರೆ ಪರ್ಟಿಕ್ಯುಲರ್ಲಿ ಮೀನ್ ಮಾಡ್ತಿರೋದು ಇವ್ರಿಗೊಬ್ರು ಎಕ್ಸ್ ಇದ್ರು ಅಂಡ್ ಆಲ್ಸೋ ಇವನ್ ಐ ಹ್ಯಾಡ್. ಸೊ ಅದರಿಂದ 2 ವರ್ಸ್ಟ್ ಕೇಸ್ಗಳೇ ನಮ್ಮಿಬ್ಬರಿಗೆ. ಅವ್ರವ್ರ ಲೈಫಲ್ಲಿ ಅವ್ರವ್ರು ಚೆನ್ನಾಗಿರ್ಲಿ ಅಂಡ್ ಆಲ್ಸೋ ಅವ್ರವ್ರು ಬೆಟರ್ ಆಗಿರ್ತಾರೆ ಅವ್ರವ್ರ ಲೈಫಲ್ಲಿ. ಬಟ್ ಅದು ವೆನ್ ಇಟ್ ಕಮ್ಸ್ ಟು ಪೇರ್ ಅಂತ ಬಂದಾಗ ಹೊಂದ್ಕೊಂಡು ಹೋಗ್ಬೇಕಲ್ಲ, ಅದು ವರ್ಕೌಟ್ ಆಗಿರ್ಲಿಲ್ಲ. ಪೇರ್ ವರ್ಕೌಟ್ ಆಗಿರ್ಲಿಲ್ಲ. ಸೊ ಅದರಿಂದ ನಮಗದು ವರ್ಸ್ಟ್ ಅಂತ ನಾವ್ ಹೇಳ್ಕೊತಿರೋದು. ಸೊ ಸೇಫ್ ಝೋನ್ ಹೇಳ್ಬಿಡೋಣ. ಓಕೆ ಅಷ್ಟೇ. ಸೊ ಅದರಿಂದ ವರ್ಸ್ಟ್. ಹಂಗಾಗಿ ಏನ್ ಹೇಳ್ತಿದ್ದೆ ನಾನು, ಒಂದು ಪಾಸ್ಟ್ ಬಗ್ಗೆ ರಿವೀಲ್ ಮಾಡ್ಕೊಂಡು. ಅದರಿಂದ ನನಗೆ ಏನ್ ಅನ್ನಿಸ್ತು ಅಂತಂದ್ರೆ ಒಂಥರ ಹೆವಿ ಸಾಫ್ಟ್ ಕಾರ್ನರ್ ಬರಕ್ ಸ್ಟಾರ್ಟ್ ಆಯ್ತು ಇವ್ರ ಮೇಲೆ. ಅಂದ್ರೆ ಒಂದು ಇಷ್ಟೊಂದು ನೊಂದ್ಕೊಂಡಿದ್ದಾರೆ ಅನ್ನೋದೊಂದು ತುಂಬಾನೇ ಬರಕ್ ಸ್ಟಾರ್ಟ್ ಆಯ್ತು ನನಗೆ. ಅಂಡ್ ಮೋರ್ ಓವರ್ ಅದ್ರ ಜೊತೆ ಏನಾಗೋಯ್ತು ಅಂತಂದ್ರೆ ಇವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ. ಅಂಡ್ ಇವ್ರ ಮನೇಲಿ ಒಂದ್ ಸ್ವಲ್ಪ ಯಾತರ ಅಂತಂದ್ರೆ ಅದಕ್ಕೆ ಏನಂತಂದ್ರೆ ಸೂಟ್ ಆಗ್ಬಿಡ್ಬೇಕು ಒಂದು ಕಂಡೀಷನ್. ಅದಕ್ಕೆ ಮೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕಣ್ಮುಂದೆ ಏನಿದೆ ಆ ತರದನ್ನ ತಗೊಬಿಡ್ಬೇಕೇನೋ ಅನ್ನೋ ತರ ಕಾನ್ಸೆಪ್ಟ್ ಮೇಲೆ ಅವ್ರೇನ್ ಮಾಡಿದ್ರು ಅಂತಂದ್ರೆ ಇದು ಎಕ್ಸಾಮ್ಸ್ ಕಂಡಕ್ಟ್ ಆಗಿತ್ತು. ಡಿಗ್ರಿ ಮಾಡ್ತಾ ಇದೀವಿ, ಡಿಗ್ರಿ ಸರ್ಟಿಫಿಕೇಟ್ ಬರೋವರೆಗೂ ಬೇರೆ ಯಾವ್ದು ಬರೆಯಕ್ಕಾಗಲ್ಲ. ಸೊ ಇವಾಗ PU ಮೇಲೆನೆ ಬರೀಲಿ ಬಿಡು ಅನ್ನೋ ತರ ಇವರು. ನಮ್ದು ಕಾನ್ಸೆಪ್ಟ್ ಟಾಪಿಕ್ ಎಲ್ಲ ಅಂದ್ರೆ ಥಾಟ್ ಏನಪ್ಪಾ ಅಂತಂದ್ರೆ ದೊಡ್ಡದಾಗೆ ಬರೋಣ ಏನಾದ್ರು ಎಕ್ಸಾಮ್ ಅನ್ನೋ ತರ ನಮ್ದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಇವ್ರು ಏನಂತಂದ್ರೆ ಅರ್ಜೆಂಟ್ ಯಾವ್ದು ಸಿಗುತ್ತೋ ಅದಕ್ಕೆ ಜಾಯ್ನ್ ಆಗ್ಬಿಡ್ಬೇಕು. ಅಂಡ್ ಆಲ್ಸೋ ಅವ್ರಿಗೆ ಮೊದ್ಲು PU ನಲ್ಲಾಗ್ಲಿ ಸೈನ್ಸ್ ಇಷ್ಟ ಇರ್ಲಿಲ್ಲ, ಬಟ್ ಸೈನ್ಸ್ ತಗೋ ಅಂತ ಹೇಳಿ ಆಮೇಲೆ ಇವ್ರು ಡಿಗ್ರಿಗೆ ಬಂದು ಆರ್ಟ್ಸ್ ಬಂದಿದ್ದು. ಸೊ ಈ ತರ ಎಲ್ಲ ಇಷ್ಟ ಇಲ್ದಿರೋದನ್ನೇ ಚೂಸ್ ಮಾಡ್ಕೊಂಡ್ ಬಂದು ಇವ್ರ ಲೈಫ್ ನ ಇವ್ರಿಗೆ ಹೆಂಗ್ ಬೇಕೋ ಹಂಗೆ ಲೀಡ್ ಮಾಡಕ್ಕಂತೂ ಆಗ್ತಾ ಇರ್ಲಿಲ್ಲ. ಸೊ ಅದರಿಂದ ಏನಾಗಿತ್ತು ಇದನ್ನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ರು. ನನ್ಗೆ ಹೆಂಗ್ ಅನ್ಸೋದು ಅಂತಂದ್ರೆ ನಮ್ಮನೇಲಿ ಫ್ರೀಡಮ್ ಹೆಂಗೆ ಅಂದ್ರೆ ನೀನ್ ಇದನ್ನ ಓದ್ತೀಯಾ ಇದನ್ನ ಓದು. ಅಪಾರ್ಟ್ ಫ್ರಮ್ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಇದ್ರು ಅದಂತೆ, ಬಟ್ ವೆನ್ ಇಟ್ ಕಮ್ಸ್ ಟು ಎಜುಕೇಶನ್ ಅಂತ ಬಂದಾಗ ನಿನ್ಗೆ ಏನ್ ಓದ್ಬೇಕು ಅದನ್ನ ನೋಡು, ಈ ತರ ಒಂದು ಫ್ರೀಡಮ್ ನನಗೆ. ಸೊ ಅದು ನನಗೆ ಏನ್ ಅನ್ಸ್ಬಿಡ್ತು ಅಂದ್ರೆ ಪಾಪ ಒಂದು ಇದನ್ನ ಓದ್ಬೇಕು ಅಂತ ಹೇಳ್ತಿದಾರೆ ಅಂತಂದ್ಮೇಲೆ ಓದಿಸ್ಬೋದಲ್ಲ. ಅಂದ್ರೆ ಫಿನಾನ್ಷಿಯಲಿ ಏನಾದ್ರು ಬ್ಯಾಕ್ವರ್ಡ್ ಅಂತಂದ್ರೆ ದಟ್ ಇಸ್ ಫೈನ್, ಓಕೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪೇರೆಂಟ್ಸ್ ಸಿಚುವೇಶನ್ ಅರ್ಥ ಮಾಡ್ಕೊಬಹುದು. ಬಟ್ ಇವ್ರ ಮನೇಲಿ ಆತರ ಏನ್ ಇರ್ಲಿಲ್ಲ. ಸೊ ಇನ್ನೂ ಇನ್ ಕೇಸ್ ಹಿಂಗೆ ಅಂತಂದ್ರೆ ನನ್ನ ಹತ್ರ ಎಲ್ಲಾ ಮಟೀರಿಯಲ್ಸ್ ಇತ್ತು, ಬುಕ್ಸ್ ಇಂದ ಹಿಡಿದು ಏನೇನ್ ಬೇಕೋ ಒಂದು UPSC ಕ್ಲಿಯರ್ ಮಾಡಕ್ಕೆ
ಅದೆಲ್ಲಾನು ಇತ್ತು ನನ್ನ ಹತ್ರ. ಸೊ ಇವನ್ ನಾನು ಒಂದಷ್ಟು ಬುಕ್ಸ್ ತಗೊಂಡೋಗಿ ಕೊಟ್ಟಿದ್ದೆ, ಇದನ್ನ ಓದು ಅಂತ. ಸೊ ಆತರ ಬ್ಯಾರಿಯರ್ಗಳು ಏನೂ ಇರ್ಲಿಲ್ಲ ನಮ್ಗೆ. ಸೊ ಇದೆಲ್ಲ ಇದ್ದು ಆದ್ರೂ ಬಿಡ್ತಿಲ್ವಲ್ಲ ಮನೇಲಿ ಓದಕ್ಕೆ ಅನ್ನೋದು ನನ್ಗೆ ತುಂಬಾ ಸಾಫ್ಟ್ ಕಾರ್ನರ್ ಬರಕ್ ಸ್ಟಾರ್ಟ್ ಆಯ್ತು. ಬಿಕಾಸ್ UPSC ನನ್ಗೆ ಯಾರಾದ್ರೂ ಬಂದು UPSC ಮಾಡ್ತೀನಿ ಅಂತ ಅಲ್ಲಿಗೆ ಹಿಂಗೆ ಹಾರ್ಟ್ ಅಂತ ಹಿಂಗೆ ಬಂದ್ಬಿಡ ನನಗೆ, UPSC ವೆಲ್ಕಮ್ ಟು ಅ ಗ್ರೂಪ್ ಅಂತ ನಂದಿದ್ದು. ಸೊ ಆತರ ಇತ್ತು ನನಗೆ ಇವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಒಂದು ಇವ್ರ ಪಾಸ್ಟ್ ಇಂದ. ಇನ್ನೊಂದು ಎಜುಕೇಶನ್ ಕಾನ್ಸೆಪ್ಟ್ ಇಂದ ತುಂಬಾನೇ ಒಂದು ಸ್ಟಾರ್ಟ್ ಆಯ್ತು. ಇದು ಅಂದ್ರೆ ಒಂದು ಸಾಫ್ಟ್ ಕಾರ್ನರ್ ಹೇಳ್ತಾರೆ, ಒಂದು ಫ್ರೆಂಡ್ಶಿಪ್ ಏನಲ್ಲಿ ಆತರ ಒಂದು ಒಳ್ಳೆ ಹುಡುಗ ಅಂತ, ಒಂದು ಗುಡ್ ಪರ್ಸನ್, ಈ ತರ ಒಂದು ಇದ್ರಲ್ಲಿ ಇತ್ತು ನನ್ನ ಮೈಂಡ್ ಸೆಟ್ ಇವ್ರ ಬಗ್ಗೆ. ಸೊ ಅಲ್ಲಿಂದ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಫ್ರೆಂಡ್ಶಿಪ್ ಹಿಂಗೆ ಗ್ರೋತ್ ಆಯ್ತು. ಸೊ ಮೊದ್ಲಿಂದ ಕ್ರಶ್ ಇದ್ದಿದ್ದು ಒಂದ್ ಕಡೆಗಾದ್ರೆ ಫ್ರೆಂಡ್ಶಿಪ್ಗೆ ಒಂದ್ ಕಡೆ ದಾರಿ ಆಯ್ತು. ಅಂದ್ರೆ ಆತರ ಅಂತಾರೆ ಟೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ವಿ, UPSC ಫ್ರೆಂಡ್ಲಿ ಆಗಿ ಅದು ಇದು ಶೇರ್ ಮಾಡೋದು ಎಲ್ಲ. ನಾನು ಇದ್ರ ಮೇಲೆ ಫ್ರೆಂಡ್ಶಿಪ್ಗೆ ಒಂದ್ ದಾರಿ ಆಯ್ತು. ನೆಕ್ಸ್ಟ್ ಹೋಗ್ತಾ ಏನಂತಂದ್ರೆ ಇವಳು ವಿಷಯದಲ್ಲಿ ಒಂದು ಇಶ್ಯೂ ಆಗುತ್ತೆ ಕಾಲೇಜಲ್ಲಿ. ಅಂದ್ರೆ ಒಂದು ಹುಡುಗ ಬಂದು ನನಗೆ ಏನು ನನ್ನನ್ನೇ ಲವ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಒಂದ್ ಸ್ವಲ್ಪ ಜೋರ್ ಮಾಡಿ ಅಂತೆಲ್ಲ ಹೇಳೋಂತ ಸಿಚುವೇಶನ್ ಆಗಿತ್ತು. ಅದು ಒಂಥರ ನನಗೆ ಭಯ ಬರ್ಸೋಂತ ಒಂದು ಸಿಚುವೇಶನ್ ಬಂದಿದ್ರಿಂದ ನಾನು ಏನ್ ಮಾಡ್ದೆ, ಯಾರಿಗಾರು ಹೇಳ್ಕೊಳ್ಬೇಕು ಅಂತ ಒಂದು ಅನ್ಸ್ತಾ ಇತ್ತು ನನಗೆ. ಸೊ ಇವರು ಕ್ಲಾಸ್ ಇಯರ್ ಆಗಿದ್ರು, ಕ್ಲಾಸ್ ಇಯರ್ ಅಂದ್ರೆ ಇವರ ಕ್ಲಾಸಿಗೆ ಇವರು ಫೈನಲ್ ಇಯರ್ಗೆ ಸಿಯರ್ ಆಗಿದ್ರು. ಸೊ ಆಯ್ತು ಫೈನ್, ನನಗೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಲ್ಲ ನಾನು ಒಂದು ಕಾನ್ಸೆಪ್ಟ್ಗೋಸ್ಕರ ನಾನೇನ್ ಮಾಡಿದೆ, ಓಕೆ ಇವ್ರು ಹೇಳ್ಬೋದಲ್ಲ, ನೀ ಕಾಲ್ಸ್ ಮೀ ಐ ಕ್ಯಾನ್ ಶೇರ್ ವಿತ್ ಹಿಮ್ ಅನ್ನೋ ಒಂದು ಥಾಟ್ ಬರ್ತಿತ್ತು ನನಗೆ. ಬೆಳಗ್ಗೆ ಹಿಂಗು 4 ಗಂಟೆಗೆ ಎದ್ದು ಓದ್ತೀನಿ. ಬೆಳಗ್ಗೆ ಯೂಶಲಿ ಯೂಸ್ ಟು ಕಾಲ್ ಮಿ ಅಟ್ 4. ನಾನು ಎದ್ದಿರ್ತೀನಿ, ಅವರು ಎದ್ದಿರ್ತಾರೆ ಓದಕ್ಕೆ ಅಂತ. ಸೊ ನನಗೆ ಕಾಲ್ ಮಾಡ್ತಿದ್ರು. ಕಾಲ್ ಮಾಡಿ ಹಿಂಗೆ ಐ ಸ್ಟಾರ್ಟೆಡ್ ಏನಿಲ್ಲ ಇವತ್ತಿಗೆ ಇಷ್ಟು ಓದ್ಬೇಕು ಅನ್ನೋದು ಇರ್ತಿತ್ತು. ಅದಕ್ಕೆ ಕಾಲ್ ಮಾಡ್ತಿದ್ದಕ್ಕೆ ಕರೆಕ್ಟ್ ಹತ್ಲು ಅಳಕ್ ಸ್ಟಾರ್ಟ್ ಮಾಡೋದು. ಏನ್ ಕಾರಣ ಏನಾಯ್ತು ಏನೋ ಅಂತ ಕೇಳಿದಕ್ಕೆ, ಇಲ್ಲ ಈ ತರ ಒಬ್ಬ ಹುಡುಗ ಹಿಂಗ್ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ಲು. ಅಲ್ಲಿವರೆಗೂ ಇದ್ರ ಬಗ್ಗೆ ಭಯ ಬಿಟ್ಟಿರೋಳು. ಈಗ ನನಗೆ ಹೆಂಗೆ ಅಂತಂದ್ರೆ ನನಗೆ ಬೇಜಾರಾಯ್ತು, ಒಬ್ರಿಗೆ ಹಿಂಗ್ ಹೇಳ್ಕೊಬೇಕು ಹೇಳ್ದೆ ಅಷ್ಟೇ. ಬಟ್ ಯೂಶಲಿ ಒಂದು ಕಾನ್ಸೆಪ್ಟ್ ನಾನೇನ್ ಬಿಲೀವ್ ಮಾಡ್ತೇನೆ ಅಂತಂದ್ರೆ, ಒಂದ್ ಹುಡುಗಿ ಬಗ್ಗೆ ಏನೇ ಹೊರಗೆ ಹೇಳಿದ್ರು ಅದು ಹಿಂಗೋಗಿ ಹಂಗೋಗಿ ಆ ಹುಡುಗಿದ ತಪ್ಪೇನೋ ಅನ್ನೋ ತರ ಬರಂಗೆ ಪ್ರಪಂಚ ಮಾತಾಡುತ್ತೆ ಅನ್ನೋ ನನಗೆ ಗೊತ್ತು. ಸೊ ಅದ್ರ ಮೇಲೆ ನಾನೇನ್ ಮಾಡಿದ್ರೆ, ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ, ನನಗೆ ಯಾರಿಗೋ ಒಬ್ರಿಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ನಿನಗೆ ಹೇಳ್ದೆ ಅಂತ ಅವನಿಗೆ ಹೇಳ್ದೆ ನಾನು. ಅದೇನಾಗೋಯ್ತು ಅಂತಂದ್ರೆ ಒಟ್ಟಿನಲ್ಲಿ ಏನ್ ಅನ್ನಿಸ್ತು ಅಂತಂದ್ರೆ, ಬಟ್ ದಟ್ ವಾಸ್ ರಿಯಲಿ ಥ್ರೆಟ್ನಿಂಗ್. ತುಂಬಾನೇ ಒಂಥರ ಡೇಂಜರಸ್ ಸಿಚುವೇಶನ್ ಇರೋ ತರನೇ ಇತ್ತದು. ನಾನು ಹೇಳೋದು ನೀನ್ ಕೇಳಲೇಬೇಕು, ಈ ತರ ಒಂದು ಥ್ರೆಟ್ನಿಂಗ್ ತರ ಇತ್ತು ನನ್ಗದು. ಮನೆಗ್ ಬರ್ತೀನಿ, ಮನೆಗ್ ಬಂದು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಈ ತರ ಅಂತೆಲ್ಲ ಒಂದು ಬೆದರಿಕೆ ತರ ಇತ್ತದು. ಸೊ ಓಕೆ ಫೈನ್ ಅಂತ ಹೇಳಿ ನನ್ನ ಹತ್ರ ಹೇಳ್ದೆ. ಹೇಳ್ಕೊಂಡಿದ್ದಕ್ಕೆ ಇವ್ರು ಏನ್ ಮಾಡಿದ್ರು, ಇವಳಿಗೆ ಈಗ ಅದೇ ಹೇಳದಲ್ಲ, ಒಂದ್ ಹುಡುಗಿ ಬಗ್ಗೆ ಆಚೆ ಬಂತು ಅಂತಂದ್ರೆ ಇವಳ ಕಾನ್ಸೆಪ್ಟ್ ಏನಂತಂದ್ರೆ ಆಚೆ ಹೇಳೋದ್ ಬೇಡ ಅನ್ನೋತರ. ಬಟ್ ನನಗೇನಂತಂದ್ರೆ ಇವಳು ಹೇಳಿರೋ ಇಂಟೆನ್ಸಿಟಿ ಮೇಲೆ ಅವ್ನ್ ನೆಕ್ಸ್ಟ್ ಸ್ಟೆಪ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಇಂಟೆನ್ಸಿಟಿ ಅಂದ್ರೆ ಇಂಟೆನ್ಷನ್ ಇವ್ರಿಗೆ ಇದ್ದಿದ್ದು. ಸೊ ಇವ್ರು ಏನ್ ಮಾಡಿದ್ರು, ಡೈರೆಕ್ಟ್ ಆಗಿ ನನ್ಗೊಬ್ರು ಲೆಕ್ಚರರ್ ತುಂಬಾ ಇಷ್ಟ. ನನ್ಗೆಲ್ಲ ಯಾರ್ ತಾನೇ ಹೇಟ್ ಮಾಡ್ತಾರೆ, ಎಲ್ಲಾರ್ಗು ಇಷ್ಟನೇ ಇವರು. ಸೊ ಆ ಪರ್ಸನ್ ಹತ್ರ ಹೋಗ್ಬಿಟ್ಟು ನಮ್ ಲೆಕ್ಚರರ್ ಹತ್ರ ಹೋಗ್ಬಿಟ್ಟು ಇವ್ರು ಹೇಳ್ಬಿಟ್ರು ನನಗೆ, ಇವ್ ಯಾರಿಗೆ ಹೇಳಿದಾರೆ ಹೋಗಿ ಹೋಗಿ ಅಂತ ನನಗೆ. ಆಮೇಲೆ ಅವ್ರು ಕರ್ಬಿಟ್ಟು ನಂಗೆ ಏನೋ ಕೇಳಿದ್ರಲ್ಲ, ಈ ತರ ಏನಾಯ್ತು ಹೇಳು ಅಂತ ಹೇಳಿದಾಗ ಈ ತರ ಅಂತ ಹೇಳ್ಕೊಂಡಾದ್ಮೇಲೆ ಅದು ಏನಾಗಿದೆ, ಅವ್ರು ಹೋಗಿ ಏನಂತ ಹೇಳಿದ್ರು, ಯಾರ ವಿಷಯದಲ್ಲಿ ಬಂದಿದ್ರು ನಾನು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ, ಈ ಹುಡುಗಿ ಇಷ್ಟು ಓದುತ್ತೆ ಅಂತ ಹೇಳಿ ಈ ಹುಡುಗಿ ವಿಷಯದಲ್ಲಿ ಬಂದಿದೆ ಅಂತ ಹೇಳಿ ಡೈರೆಕ್ಟ್ ಪ್ರಿನ್ಸಿಪಲ್ ಹತ್ರ ಹೋಗಿ ಮಾತಾಡಿ ಆಮೇಲೆ ನನ್ಗೆ ಅಲ್ಲಿಂದ ಜಸ್ಟಿಸ್ ಕೊಡ್ಸಿದ್ರು. ಈ ತರ ಅಂತ ಹೇಳಿ ಆ ಹುಡುಗನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಾಲೇಜ್ ಅಂತ ಏನೇನೋ ಮಾತಾಡಿ ಆಮೇಲೆ ನನಗೆ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಸೊ ಅಲ್ಲಿಂದ ಹಿಂಗ್ ಬಂದ್ವಿ, ಕ್ಲಾಸ್ ಒಳಗ್ ಬಂದಿ ನಾನು ಇವರೆಲ್ಲ ಬಂದಾದ್ಮೇಲೆ ಸಡನ್ ಆಗಿ ಅಲ್ಲಿ ನಮ್ ಕ್ಲಾಸ್ ಅಲ್ಲಿ ಒಂದ್ ಹುಡುಗಿ ಏನಂತ ಹೇಳಿದ್ನಂತಂದ್ರೆ, ಯೋಗಿ ಒಂದ್ ಕೆಲಸ ಮಾಡು, ಇವತ್ತು ಅದೆಲ್ಲರಿಗೂ ಗೊತ್ತಾಗಿತ್ತು, ಇಶ್ಯೂ ಎಲ್ಲಾರ್ಗು ಗೊತ್ತಾಗಿತ್ತು, ಒಂದ್ ಕೆಲಸ ಮಾಡು, ನೀನ್ ಹೋಗ್ಬಿಟ್ಟು ನೀನೇ ಡ್ರಾಪ್ ಮಾಡಿ ಇವತ್ತು ನಮ್ಮ ಅಕ್ಕ ಅಂತ ನಮ್ಮ ಅಕ್ಕ ಅಂತ ಇಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ಸೊ ನೋಡಮ್ಮ ನೋಡ್ತಿದ್ದೆ ವಿಡಿಯೋ ಬಂದ್ಬಿಟ್ಟು ಸಡನ್ ಆಗಿ ಹುಡುಗಿ ಏನಂತ, ಯೋಗಿ ಹುಷಾರಾಗಿ ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ನೀನೇ ಎಲ್ಲ. ಆಮೇಲೆ ಅವಳು ಹೇಳಿದ ತಕ್ಷಣ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಟ್ಟು ಯೋಗಿ ಇವತ್ತು ಹೋಗ್ಬಿಟ್ಟು ಡ್ರಾಪ್ ಮಾಡು ಅಂತ. ನಾನು ಡ್ರಾಪ್ ಸೀರಿಯಸ್ಲಿ ಅಂತ ಥಿಂಕ್ ಮಾಡ್ಕೊಂಡು, ಸರಿ ಫೈನ್ ಓಕೆ, ಇದೇನ್ ಫ್ರೆಂಡ್ ಗೊತ್ತಿರೋ ಹುಡುಗನೇ ಇನ್ನೇನು ಅಂತ ಅನ್ಕೊಂಡು, ಅದು ಈ ತರ ಸಿಚುವೇಶನ್ ಬೇರೆ ಇದೆ, ಫೈನ್ ಓಕೆ ಅಂತ ಅನ್ಕೊಂಡು ಡ್ರಾಪ್ ಮಾಡಿದ್ರು. ಅಲ್ಲಿಂದ ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ಡ್ರಾಪ್ ಮಾಡಿದ್ರು. ಹಿಂಗೆ ಅಪ್ ಅಂಡ್ ಡೌನ್ ಅಂತ ಅಲ್ಲಿ ಬರ್ತಾ ಚಾಟ್ಸ್ ತಿನ್ನೋದು ಇದೆಲ್ಲ ಮಾಡ್ತಾ ಇದ್ವಿ. ಇದೆಲ್ಲ ಆಯ್ತು. ಬಟ್ ಈಗಲೂ ನನಗೊಂದು ಫ್ರೆಂಡ್ ಅನ್ನೋ ಮೈಂಡ್ ಸೆಟ್ಟೇ ಇದೆ. ಪಾಪ ಇವ್ರಿಗೆ ಆ ಕಷ್ಟ ಅನ್ನೋದಂತೂ ಹೇಳ್ಕೊಳಕ್ ಆಗಿಲ್ಲ. ಅದು ಕಾರಣ ಅಂದ್ರೆ ನನ್ನ ಫ್ರೆಂಡ್ ಒಬ್ಳು ನನ್ನ ಜೊತೆ ಇಲ್ಲ, ಅದು ಯಾವಾಗ್ಲೂ ಅಂಟ್ಕೊಂಡೇ ಇರೋಳು, ಹತ್ರ ಹೋಗ್ಬಿಡ್ತಿಲ್ಲ. ಒಂದು ಕಾನ್ಸೆಪ್ಟ್ ಏನಾಯ್ತು ಅಂತಂದ್ರೆ, ಈಗ ಹೋಗಿ ಹೇಳ್ಬೇಕು ಅನ್ನೋ ಧೈರ್ಯ ಬರುತ್ತೆ,
ಗಟ್ಟಿ ಮನ್ಸಿಂದ ಮಾಡ್ಕೊಂಡು ಹೋಗಿ ಹೇಳ್ಬೇಕು, ಅದು ಸೆಕೆಂಡ್ರಿ. ಈಗ ಹೋಗಿ ಫಾರ್ ಎಕ್ಸಾಂಪಲ್ ಏನಾಯ್ತು ಅಂತಂದ್ರೆ, ಒಂದಿನ ಮಧ್ಯಾಹ್ನ ಜೆರಾಕ್ಸ್ ಏನೋ ತಗಸ್ಬೇಕು ಅಂತ ಹೇಳ್ಬಿಟ್ಟು ಅಸೈನ್ಮೆಂಟಿಗೆ ಅಂತ ನಾನು ಹೋಗಿರೋದು. ಹೋಗಿದ್ದ ಟೈಮಲ್ಲಿ ಇವಳ ನಂಬರ್ಗೆ ನಾನು ಕಾಲ್ ಮಾಡಿದೆ, ಇವಳು ಫೋನ್ ಇವಳ ಹತ್ರ ಇಟ್ಕೊಳ್ಬಿಟ್ಟು ಇವಳು ಫ್ರೆಂಡಿಗೆ ಕೊಟ್ಟವಳೆ. ಅವಳು ರಿಸೀವ್ ಮಾಡ್ಬಿಟ್ಟು ಏನಂತಂದು, ಅವಳಿಲ್ಲ ಅವಳು ಮಾತಾಡೋದು ಅಂತ ಏನಿದ್ರು ನನ್ನ ಹತ್ರನೇ ಹೇಳಿ, ಅಮ್ಮ ತಾಯಿ ನಂಗೆ ಜೆರಾಕ್ಸ್ ಸೆಂಟರ್ ಹತ್ರ ಬಾ, ಅಸೈನ್ಮೆಂಟ್ ಇಂದ ಏನೋ ಕಾಪಿ ತಗಸ್ಕೊಡ್ಬೇಕು ಅಂತ ಹೇಳ್ದೆ, ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿದೆ ನಾನು. ನೀನ್ ಯಾಕೆ ಹಿಂಗ್ ಆಡ್ತೀನಿ ಅಂತ ಆಟ್ ನನಗೆ ಬಂತು. ಓಯ್ ಸರಿ ಹೋಗಲ್ಲ, ಫೋನಲ್ಲಿ ಮಾತಾಡಿದಕ್ಕೆ ಈ ಲೆವೆಲ್ಗೆ, ಇನ್ ಎದುರುಗಡೆ ಹೋಗಿ ಮಾತಾಡ ಬಾಯಿ ಬಡಿಕೆ ಸುಮ್ಮನೆ ಇರುತ್ತೆ ಅಂತ ಹೇಳಿ ನಾನು. ಆಮೇಲೆ ಸರಿ ಆಯ್ತು, ಸುಮ್ಮನೆ ಅದೇ. ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಇಷ್ಟ ಆಯ್ತು. ಆಮೇಲೆ ಡೈಲಿ ಡ್ರಾಪ್ ಮಾಡ್ತಿದ್ರು. ಇವ್ರು ನನ್ಗಂತೂ ಹೇಳ್ಕೊಬೇಕು ಅಂತ ಅನ್ಕೊಳ್ಳೋರು, ಬಟ್ ಅದೇ ಆಗ್ತಾ ಇರ್ಲಿಲ್ಲ. ಆಮೇಲೆ ಹಿಂಗೆ ಒಂದು ಆಯ್ತು ಫೈನ್ ಅಂತ ಲೀಜರ್ ಟೈಮ್ ಅಲ್ಲಿ ಮೂವಿಗೆ ಹೋಗೋಣ ಅಂತ ಹೇಳಿ ನಾನು, ಇವ್ರು ನನ್ನ ಜೊತೆ ಫ್ರೆಂಡ್ ಇದ್ಲಲ್ಲ ಅವಳು 3 ಜನನು ಹೋಗ್ತಾ ಇದ್ವಿ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಆಮೇಲೆ ಏನಾಯ್ತು, ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಇಬ್ರದು ಕಾಂಟ್ಯಾಕ್ಟ್ ಏನಿದೆ ಅದು ಕಟ್ ಆಗೋದು. ಒಂದಷ್ಟು ತಿಂಗಳು, ಒಂದು 3 ಮಂತ್ಸ್ ಏನೋ 2 ಮಂತ್ಸ್ ಏನೋ ಕಟ್ ಆಯ್ತು ಅನ್ಕೋತೀನಿ. ನನಗೆ ಮೊದಲು ಒಂದ್ಸತಿ ಆಕ್ಸಿಡೆಂಟ್ ಆಯ್ತು, ಅಲ್ಲಿಂದ ಹಂಗೆ ಕಟ್ ಆಗೋಯ್ತದ್ದು ರಿಲೇಶನ್ಶಿಪ್ ಅಂದ್ರೆ ಏನು ಫ್ರೆಂಡ್ಶಿಪ್ ಅನ್ನೋದು. ಮೇಜರ್ ನನ್ಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಏನಾಗಿದೆ ಅಂದ್ರೆ ಇವ್ರ ಮನೇಲಿ ಇವರಿಗೆ ಮದ್ವೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಇದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ರೆ ಏನ್ ಮಾಡ್ತಿದ್ದೆ, ಕಂಗ್ರಾಚುಲೇಷನ್ಸ್ ಯಾವಾಗ ಪಾರ್ಟಿ ಅಂತಿದ್ದೆ ನಾನಷ್ಟೇ. ಅವ್ರ ಅಂದಾಗ ನಾನು ಅದನ್ನೇ ಹೇಳಿದ್ದೆ. ಸಂಹವ್ ಏನೋ ಕಾಂಟ್ಯಾಕ್ಟ್ ಬಂದ್ವಿ, ಹಿಂಗೆ ಅಂತ ನೆನಪಿದ್ಯಾ? ಅದಷ್ಟಾಗಿ ನೆನಪಿಲ್ಲ. ಇವ್ರು ಕಾಲ್ ಅಂತೂ ಮಾಡ್ತಾ ಇದ್ರು, ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ರು, ನಾನು ಪಿಕ್ ಮಾಡ್ತಿರಲ್ಲ, ಸುಮ್ಮನೆ ನಾನು ಇಗ್ನೋರ್ ಮಾಡಿ ಸುಮ್ಮನೆ ಆಗ್ತಿದ್ದೆ. ಆಮೇಲೆ ಸಡನ್ ಆಗಿ ಏನಾಯ್ತು, ಒಂದಿನ ಹಿಂಗೆ ಕಾಲ್ ಮಾಡಿ, ನಾನು ಯಾವ ಮೈಂಡ್ ಸೆಟ್ ಇರ್ತದೆ ಹೇಳಿದ್ನಲ್ಲ, ನನಗೆ ಯಾವಾಗ ಸರಿ ಆಯ್ತು ಅಂತ ಒಂದು ಒಳ್ಳೆ ಮೂಡಲ್ ಇದ್ದೆ ಅಂತಂದ್ರೆ ಫೋನ್ ಪಿಕ್ ಮಾಡ್ತಿದ್ದೆ. ಆತರ ಮಾಡಿದೆ. ಅವತ್ತು ಮಾಡಿದಾಗ ಈ ತರ ಮದ್ವೆ ಫಿಕ್ಸ್ ಆಗಿದೆ, ಹಂಗೆ ಯಾರಿಗೂ ಹೇಳ್ಬೇಡ ಅಂತಂದ್ರೆ ಏನೋ ಟೆಕ್ಸ್ಟ್ ಮಾಡಿದ್ದೆ ಅನ್ಕೋತೀನಿ. ಟೆಕ್ಸ್ಟ್ ಮಾಡಿದೆ ಅಂಡ್ ನನಗೆ ಗೊತ್ತಾಗಿತ್ತು, ಕರೆಕ್ಟ್ ನನಗೆ ಗೊತ್ತಾಗಿತ್ತು. ಹೆಂಗೆ ಅಂತಂದ್ರೆ ಕ್ಲಾಸ್ಗೆ ಹೋದಾಗ ಎಲ್ರು ಈ ತರ ಯೋಗಿಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಹಂಗೆ ಅಂತ ಮಾತಾಡ್ತಿದ್ರು. ಆಮೇಲೆ ನನಗೆ ಈ ತರ ಯಾರಿಗೂ ಹೇಳ್ಬೇಡ ಅಂತ ಬೇರೆ ಮೆಸೇಜ್ ಹಾಕಿದ್ರೆ, ನನಗೆ ಯಾರಿಗೂ ಹೇಳ್ಬೇಡ ಅಂತ ಮೆಸೇಜ್ ಮಾಡ್ಬಿಟ್ಟು ನೋಡ್ರೆ ಕ್ಲಾಸೇ ಮಾತಾಡ್ತಿದ್ಯಲ್ಲ ಅಂತ ನನಗೆ ಅದು ಹೆಂಗೋಯ್ತು ಗೊತ್ತಿಲ್ಲ. ಯಾರು ಒಬ್ರಿಗೆ ಹೇಳಿರ್ತಾರೆ, ಒಬ್ಬರಿಂದ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿರುತ್ತೆ. ನನ್ನ ಮಗ ನೀವು ವಿಡಿಯೋ ನೋಡ್ತಿತ್ತು, ನನಗೆ ಗೊತ್ತಿಲ್ಲ. ಬೇಡ ಅವ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ, ಒಬ್ರು ಅವ್ರ ಕಡೆಯಿಂದ ಹಿಂಗ್ ಹೋಗಿದೆ ವಿಷಯ, ಯಾರಿಗೂ ಹೇಳ್ಬೇಡ ಅಂತ ಬಂದಾಗ. ಆಮೇಲೆ ನಾನು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರೆ ಅಂತ ನನ್ನ ಜೊತೆ ಫ್ರೆಂಡ್ಗೂ ಕೂಡ ಹೇಳಿರ್ಲಿಲ್ಲ. ಓಕೆ ಫೈನ್, ಅಷ್ಟು ಕ್ಲೋಸ್ ಫ್ರೆಂಡ್ ಅವಳು, ಹೇಳಿರ್ಲಿಲ್ಲ. ಅದು ನೋಡಿದ್ರೆ ಎಲ್ಲಾ ಕ್ಲಾಸಿಗೆ ಗೊತ್ತಿದೆ. ಏನ್ ಗೊತ್ತಾ ಅಂತ ನಾನು ಹೇಳ್ಬಿಟ್ಟೆ, ಬಿಕಾಸ್ ಯಾಕೆಂದ್ರೆ ಎಲ್ಲರಿಗೂ ಆಲ್ರೆಡಿ ಗೊತ್ತು, ನಾನು ಹೇಳಿದ್ರೆ ಏನಿಲ್ಲ ಅಂತ ಅನ್ಕೊಂಡು ನಾನು ಹೇಳ್ಬಿಟ್ಟೆ ಈ ತರ ಅಂತ. ಸೊ ಆಮೇಲೆ ಏನಾಯ್ತು, ಆಮೇಲೆ ನಾನು ಅನ್ಕೊಂಡೆ ಇವ್ರಿಗೂ ಕೂಡ ಇಷ್ಟ ಆಗಿನೇ ಈ ಮದ್ವೆ ಮಾಡಕ್ ಹೋಗ್ತಿರೋದು ಅಂತ ಹೇಳಿ ಇವ್ರು ನನಗೆ ಕಾಲ್ ಮಾಡಿದಾಗ ಕಂಗ್ರಾಟ್ಸ್ ಪಾರ್ಟಿ ಇದೆ ಅಂತ ಕೇಳ್ಬಿಟ್ಟಿದ್ದೆ. ಪಾಪ ಅದು ಇವರಿಗೆ ಕಲ್ ತಗೊಂಡು ಎದೆ ಮೇಲೆ ಹತ್ತಂಗ್ ಅನ್ಸ್ಬಿಟ್ಟಿದ್ರು. ಪ್ರೀತಿಸ ಹುಡುಗಿನ ಸಡನ್ ಆಗಿ ಈ ತರ ನನಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಹಿಂಗೆ ಹೇಳಿದಾಗ ಎಲ್ಲಿ ಪಾರ್ಟಿ ಅಂತ ಕೇಳಿದ್ರೆ ಫೀಲ್ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಅಂತ. ಅಷ್ಟು ದಿನದಿಂದ ಹೇಳ್ಬೇಕು ಅಂತ ಕಾದು ನೋಡಿದ್ರೆ ಹಿಂಗಾಗೋಯ್ತು. ಅನ್ನೋದ್ರೆ ಒಂದೊಂದು ಅಡೆತಡೆ ಹುಡುಗಿ ಹೇಳ್ಬೇಕು ಅಂತ ಇವ್ರ ಮನೇಲಿ ಅದು ಹೆಂಗಂದ್ರೆ ಇವ್ರು ಎಷ್ಟೇ ಕೇಳಿದ್ರು ಅಂದ್ರೆ ಎಷ್ಟೇ ಹೇಳಿದ್ರು ಕೇಳಿರಲ್ಲ. ಇಲ್ಲ ಈ ಮದ್ವೆನೇನು ಆಗ್ಲೇಬೇಕು. ಏನಕ್ಕೆ ಅಂದ್ರೆ ಇವರ ಅಪ್ಪ ಅವರ ಫ್ರೆಂಡ್ ಕಡೆ ಯಾರು ಅಂತ ಅನ್ಕೊಂಡು ಇವರ ಒಪಿನಿಯನ್ ಏನು ಕೇಳಲಿಲ್ಲ. ಇವ್ರನ್ನ ಏನೋ ಹೇಳಕ್ಕೂ ಆಗ್ತಿರ್ಲಿಲ್ಲ ಟೈಮಲ್ಲಿ. ಓಕೆ ಏನೋ ಅವ್ರ ಏನ್ ಹೇಳ್ತಾರ ಅಂತ ತಲೆ ಆಡ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಇವ್ರಿಗೆ ಇಷ್ಟ ಆಗ್ತಿಲ್ಲ. ಇನ್ನೊಂದೊಂದ್ ಕಡೆ ಏನ್ ಹೇಳ್ಬೇಕು ಅಂತಂದ್ರೆ, ಮದ್ವೆ ಅಂತ ಬಂದ್ರೆ ಥಾಟ್ಸ್ ಆದ್ರೂ ಸಿಮಿಲರ್ ಇದ್ರೆ ಓಕೆ ಅಂತ ಅನ್ಬೋದು. ಥಾಟ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ ಅಂತಂದ್ರೆ ಅಂದ್ರೆ ಮನೆಯವ್ರ ಒಂದು ಬಲವಂತಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕು. ಆ ತರ ಕಂಡೀಷನ್ ಸಿಚುವೇಶನ್. ಇನ್ನೊಂದು ಇವಳಿಗೆ ಹೇಳ್ಕೊಳ್ಳೋಣ ಅಂತಂದ್ರೆ, ಒಂದು ಕಾಲೇಜಲ್ಲಿ ಇದ್ರೆ ಅವಳ ಫ್ರೆಂಡ್ ಕಾಲ್ ಮಾಡಿ ಪ್ರಪೋಸ್ ಮಾಡ್ಕೊಳ್ಳೋಣ ಅಂತ ಅಲ್ವಾ, ಪ್ರಪೋಸ್ ಮಾಡೋಣ ಅಂತಂದ್ರೆ ನನ್ ಫ್ರೆಂಡ್ ಭಯ. ಓಕೆ ಅವಳೇನಾದ್ರು ಬೈಕ್ ಬಿಡ್ತಾಳೆ ಅನ್ನೋ ಭಯ. ಆಮೇಲೆ ಅಂಡ್ ಆಲ್ಸೋ ಮನೇಲಿ ಈ ತರ ಬೇರೆ ಸಿಚುಯೇಷನ್ ನಡೀತಾ ಇದೆ ಅನ್ನೋದ್ರಲ್ಲಿ ಹುಡುಗಂಗೆ ಏನಾಗೋಗಿದೆ ಅಂತಂದ್ರೆ ಎಲ್ಲಾನು ಮನ್ಸು ಯಾರು ಈ ಕಡೆ ಹೇಳಕ್ಕೂ ಆಗ್ತಿಲ್ಲ ಇವಳಿಗೆ. ಇನ್ನು ಇವಳು ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತಾಳ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ UPSC ಅದು ಇದು ಇದೀನಿ. ಅಂಡ್ ಮನೇಲಿ ಕೂಡ ಮನೇಲಂತೂ ಡೈಲಿ ವಾರ್ ಯುದ್ಧ ನಡೀತಾ ಇರುತ್ತೆ. ಸೊ ಯಾರು ಏನ್ ಹೇಳಿದ್ರು ನೋ, ನೀನ್ ಮದ್ವೆ ಆಗ್ತಿದ್ಯಾ ಅಷ್ಟೇ, ಇಲ್ಲಾಂದ್ರೆ ನಾವು ಸೂಸೈಡ್ ಮಾಡ್ಕೋತೀವಿ. ಇಷ್ಟು ಸೀರಿಯಸ್ ವರ್ಗು ಹೋಗ್ಬಿಟ್ಟಿದೆ ಇವ್ರ ಮನೇಲಿ. ಇದು ನನಗೆ ಹೇಳ್ಕೊಂಡ್ರು. ನನಗೆ ಹುಡುಗ ಸುಳ್ಳು ಹೇಳ್ತಿರ್ಬೋದು, ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಸಾಯ್ತೀನಿ ಅಂತ ಏನಾದ್ರು ಹೇಳಿದ್ರು ಅದು ಯಾವ ತರ ಅಂತಂದ್ರೆ ನಾನ್ ಸತ್ತೋಗ್ತೀನಿ ಅಂತ ಈ ತರ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ಎಲ್ರು ಹೇಳ್ತಾರೆ, ಎಲ್ರು ಮಾಡ್ಕೋತಾರ ಈ ತರ ಒಂದು ಇದ್ರಲ್ಲಿ. ಇನ್ನೊಂದು ನಾನು ಯಾವ ತರ ಅಂತಂದ್ರೆ ಗ್ಯಾಪ್ ಆಗೋಯ್ತಲ್ಲ. ಸೊ ಗ್ಯಾಪ್ ಆಗೋಯ್ತು. ಅಂಡ್ ಆಲ್ಸೋ ಇವ್ರು ಏನ್ ಮಾಡ್ತಿದ್ರೆ ಏನೋ ನನಗೆ ಅಪ್ಡೇಟ್ ಇಲ್ಲ. ಸೊ ಏನೋ ಹೇಳ್ತಿದ್ದಾರೆ, ನಿಜವಾಗ್ಲೂ ಮಾಡ್ತಾರೆ ಅಂತ ನಾನು ಇತ್ತು ಬೇರೆ ನನಗೆ.
ಸೊ ಇದೆಲ್ಲ ಆಗ್ತಿತ್ತು. ಅದೇ ಹಿಂಗೆ ಮತ್ತೆ ಮದ್ವೆಗೆ ಯಾಕೆ ಒಪ್ಕೊಂಡ್ರಿ, ನನ್ನ ಮೈಂಡ್ ಸೆಟ್ ಮೇಲೆ ಥಿಂಕ್ ಮಾಡಿದೆ. ಇದು ನನಗೆ ಇಷ್ಟನೇ ಇಲ್ಲ ಅಂತಂದ್ರೆ ಯಾರಾದ್ರೂ ಬಂದು ಮಾಡಿದ್ರೆ ಹೋಗಿ ಮಾಡೋಣ ಅಂತ ನಾನು ಕೂತ್ಕೋತೀನಿ ಹಿಂಗೆ. ಸೊ ಆ ಒಂದು ಮೈಂಡ್ ಸೆಟ್ ಮೇಲೆ ನಾನು ಥಿಂಕ್ ಮಾಡಿದೆ, ಹೆಂಗ್ ಅದು ಬಲವಂತ ಮಾಡೋದು, ಹೆಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ, ಏನು ಹೇಳ್ಕೊಂಡ ಹೋದ್ರು ಈ ತರ ನನಗೆ. ಬಟ್ ಎನಿವೇ ಪೇರೆಂಟ್ಸ್ಗೆ ಒಬ್ಬೇ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇವ್ರದಿದ್ದು ಇವ್ರು ಹೋಗ್ಬಿಟ್ಟಿದ್ದಾರೆ. ಆ ಸಿಚುವೇಶನ್ ನನಗೆ ಅವತ್ತು ಥಿಂಕ್ ಮಾಡಕ್ ಆಗಿರ್ಲಿಲ್ಲ, ಏನು ಕರ್ಕೊಂಡು ಹೋಗ್ಬಿಡ್ತಾರ ಅನ್ನೋದೊಂದು ನನಗಿತ್ತು. ಆಮೇಲೆ ಕರ್ಕೊಂಡು ಹೋಗಿ ಈ ತರ ಎಲ್ಲ ಮಾತುಕತೆ ಎಲ್ಲ ಮುಗಿಸಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹುಡುಗ ನಾನು ಸತ್ತೋಗ್ತೀನಿ ಅಂತೆಲ್ಲ ಹೇಳಿ ನನಗೆ ಹೇಳಿದ್ ನಾನು ಆಗ್ಲೂ ನಂಬಲಿಲ್ಲ. ತಿರ್ಗಾ ಒಂದು ಫ್ಯೂ ಡೇಸ್, ಒಂದು 2-3 ಡೇಸ್ ಆದ್ಮೇಲೆ ನೋಡಿದ್ರೆ ಏನ್ ಮಾಡಿದೆ ಹೇಳು. ಫ್ಯೂ ಡೇಸ್ ಆಯ್ತು, ಇಂಟರ್ನಲ್ಸ್ ನಡೀತಾ ಇತ್ತು ಕಾಲೇಜಲ್ಲಿ. ಬಂದ್ಬಿಟ್ಟು ಇವಳು ಮೀಟ್ ಮಾಡಿದೆ. ಫಸ್ಟ್ ಮೀಟ್ ಮಾಡ್ಬಿಟ್ಟು ಹಿಂಗಾಗಿದೆಯಮ್ಮ ಕಂಡೀಷನ್. ನಾನು ಕಂಡೀಷನ್ ಹೇಳ್ಕೊಳತ್ತ ಪರಿಸ್ಥಿತಿ ಇಲ್ಲ. ಇನ್ನೊಂದೇನಂತಂದ್ರೆ ಆಗಿದ್ದು ಸೂಸೈಡ್ ಟ್ರೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ಸುಲಿನ್ ಇಂಜೆಕ್ಟ್ ಮಾಡ್ಕೊಬಿಟ್ಟಿದ್ದೆ. ಹೈ ಡೋಸ್ ಇನ್ಸುಲಿನ್ ತಗೊಂಡ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಎಷ್ಟು ಇಂಜೆಕ್ಟ್ ಮಾಡ್ಕೊಂಡಿದ್ದೆ. ಒಂದ್ ಬಾಟ್ಲು ಫುಲ್. ಆಕ್ಚುಲಿ ಅದು ಅಷ್ಟಾಗಿ ಸಿಗಲ್ಲ ಅನ್ಕೋತೀನಿ ಮೆಡಿಕಲ್ ಅಲ್ಲಿ. ಬಟ್ ಸಿಗುತ್ತಾ? ಅದು ಸಿಗುತ್ತೆ, ಪ್ರಿಸ್ಕ್ರಿಪ್ಷನ್ ಇಲ್ದಂಗೆ ಸಿಗಲ್ವೇನೋ. ಬಟ್ ಇವ್ರಿಗೆ ಅದು ಯಾರೋ ಪರಿಚಯ ಇದಾರಲ್ಲ ಅವ್ರ ಊರಲ್ಲೇನೆ. ಈಗ ನಾನು ಯಾರು ಅಂತ ಹೇಳಿದ್ರೆ ಹೋಗಿ ಅವ್ರನ್ನ ಲಾಕ್ ಮಾಡ್ತಾರೆ. ಹೇಳೋದಿಲ್ಲ ಬೇಡ, ಯಾರು ಏನ್ ಲಾಕ್ ಏನ್ ಮಾಡಲ್ಲ. ಪ್ರಪಂಚದಲ್ಲಿ ಏನೇನೋ ನಡೀತಿದೆ ಅಂತ ಏನ್ ಎಲ್ಲರನ್ನೂ ಇಟ್ಕೊಂಡ್ಬಿಟ್ರಲ್ಲಿ. ಬಟ್ ಆದ್ರೂ ಸಿಗಲ್ಲ ಅಷ್ಟು ಈಸಿ ಆಗೋದು. ಸೊ ಹೋಗಿ ಏನಾಯ್ತು, ಸೊ ಇನ್ಸುಲಿನ್ ತಗೊಂಡೆ, ಸಹಾಯಕ್ ಆಗ್ತಾ ಇಲ್ಲ ಒಂದ್ ಕಡೆಗೆ. ಇನ್ನೊಂದೇನಾಯ್ತು ಅಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇವಳ ಹತ್ರ ಹೇಳಿದೆ. ನಾನು ಅದು ನಂಬಲಿಲ್ಲ, ಸುಮ್ನೆ ಹೇಳ್ತಿರೋದು ಅಂತಾನೆ ಅನ್ಕೊಂಡೆ. ಏನ್ ಅಷ್ಟು ಹೈ ಡೋಸ್ ತಗೊಂಡ್ ಏನು ಆಗ್ಲಿಲ್ವಾ ನನ್ನ ಹತ್ರ. ಆಮೇಲೆ ಹೇಳಿದ್ರು ಈ ತರ ತಲೆ ತಿರುಗಂಗೆಲ್ಲ ಆಯ್ತು ಅಂತ, ಮೋಸ್ಟ್ಲಿ ಹಂಗ ಆಗ್ಬೋದೇನೋ ಅಂತ ಅನ್ಕೊಂಡು ನಾನು ಒಂದು 50-50 ಥಿಂಕ್ ಮಾಡ್ಕೊಂಡು ಹಿಂಗಿದ್ದೆ. ಯಾವ ತರ ಅಂತಂದ್ರೆ, ಇನ್ ಕೇಸ್ ತಗೊಂಡ್ಬಿಟ್ಟಿದ್ರೆ, ಇನ್ ಕೇಸ್ ಇವಾಗ ಏನಾದ್ರು ಮಾಡ್ಕೊಂಡ್ರೆ, ಈ ತರ ಥಾಟ್ ತಲೆಗೆ ಬರ್ತಿದ್ರು. ಇವಾಗ ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರೋ ಜೊತೆಲಿ ಇರೋರು ಈ ತರ ಹಿಂಗೆ ಹೇಳಿ ಇದ್ದಕ್ಕಿದ್ದಾಗೆ ಅವ್ರಿಲ್ಲ. ಬಟ್ ನಿಮಗೆ ಅವ್ರು ಹೇಳಿದ್ರು ಮುಂಚೆನೆ ಅಟ್ಲೀಸ್ಟ್ ನಿಮ್ಗೆ ಅದು ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಅವ್ರನ್ನ ಸೇವ್ ಮಾಡಕ್ ಆಗ್ತಿತ್ತಲ್ವಾ. ಈ ಥಾಟ್ ಎಲ್ಲ ನನಗೆ ಉಳಿಯೋದು ತಲೆದಲ್ಲಿ ಬರ್ತಿತ್ತು ಈ ತರ ಎಲ್ಲ. ಸೊ ಆಮೇಲೆ ಅವತ್ತಿಗೆ ಇವಳ ಹತ್ರ ಏನ್ ಮಾತಾಡಿದೆ ನಾನು, ಇದನ್ನ ನಾನು ನನ್ನ ಫ್ರೆಂಡಿಗೆ ಹೇಳ್ಕೊತಿದ್ದೆ ಹಿಂಗೆಲ್ಲ. ಅವಳು ಬೇಡ ಕಣೆ ನಿನಗೆ ಯಾಕೆ ಬೇಕೋ ಅವ್ನು ಏನಾದ್ರು ಮಾಡ್ಕೊಳ್ಳಿ ಅವ್ನ ಇಷ್ಟ ಈ ತರ ಎಲ್ಲ ಹೇಳೋ. ಇವಳು ಬೇರೆ ಹಿಂಗ್ ಅಂತಿದ್ದಾಳೆ ಅಂತ ಅವಳು ತುಂಬಾ ಕ್ಲೋಸ್ ಇದ್ಲು. ಸೊ ಹಿಂಗೆಲ್ಲ ಹೇಳ್ತಿದ್ದಾಳಲ್ಲ ಅಂತ ನಾನು ಯಾಕೆ ಬೇಕು ಸುಮ್ನೆ ಅಂತ ನಾನು ತಲೆ ಥಾಟ್ ಬರ್ತದೆ. ಬಟ್ ಎಲ್ಲೋ ಒಂದ್ ಕಡೆ ಮನ್ಸು ತಡಿತಾ ಇಲ್ಲ, ಏನ್ ಮಾಡ್ಲಿ ಹುಡುಗ ಹಿಂಗ್ ಮಾಡ್ತಿದ್ದಾನಲ್ಲ ಅಂತ. ಅದೇನಕ್ಕೂ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಫ್ಯೂಚರ್ ಅಲ್ಲಿ ಇಲ್ಲೇ ಬರ್ಬಿಟ್ಟಿದೇನೋ ಗೊತ್ತಿಲ್ಲ. ನಾನು ಹಿಂಗೆ ಅಂತಂದ್ರೆ ಯಾರಿಗ ಅಷ್ಟಾಗಿ ಏನಾದ್ರು ಆದ್ರೂನು, ಈಗ ರೋಡಲ್ಲಿ ಯಾರೋ ನೋಡ್ತೀವಿ ಏನೋ ಒಂದ್ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಅದೆಲ್ಲ ನಾರ್ಮಲ್ ಆಗಿರೋದೆ. ಅದು ಬಿಟ್ಟು ಯಾರೋ ಗೊತ್ತಿರೋರು ಏನೋ ಸಫರ್ ಆಗ್ತಿದಾರೆ ಹಂಗೆ ಅಂತ ನನಗೆ ತೀರಾ ಗೊತ್ತಿರೋರು ಇರ್ಬೇಕು. ನಾನು ಡೈಲಿ ನೋಡ್ತಾ ಇದ್ದೀನಿ ಅವ್ರನ್ನ. ಆತರ ಇದ್ರೆ ಅಲ್ಲಿ ಗೋ ಅಂಡ್ ಹೆಲ್ಪ್. ಇಲ್ಲಾಂತಂದ್ರೆ ಯಾಕೆ ಬೇಕು ಸುಮ್ಮನೆ ನಾನೇ ಟ್ರಬಲ್ಗೆ ಹೋಗಿ ಬೀಳ್ತೀನಿ, UPSC ಬೇರೆ ಓದ್ತಾ ಇದೀನಿ, ಯಾಕೆ ಅದು ಇದು ಅಂತ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಸುಮ್ಮನೆ ಆಗ್ತಿದ್ದೆ. ಬಟ್ ಇದು ಮನ್ಸು ತಡೀತಾ ಇಲ್ಲ, ಏನ್ ಮಾಡ್ಲಿ ಅಂತ ಸರಿ ಆಯ್ತು ಅಂತ ಕೋಪರೇಟ್ ಮಾಡಿದೆ. ಏನ್ ಹೇಳ್ತೀರ ಕೇಳಿಸ್ಕೊಳ್ಳೋಣ, ಅಟ್ ಲೀಸ್ಟ್ ಅದಕ್ಕೊಂದು ಸೊಲ್ಯೂಷನ್ ನನ್ನ ಕೈಲಾದ್ರೆ ಐ ಕ್ಯಾನ್ ಗಿವ್ ಅಂತ ಒಂದು ಡಿಸಿಷನ್ ಬಂದೆ. ಸೊ ಒಂದಿನ ಹಿಂಗೆ ಏನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ, ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿದ್ದು. ಇವ್ರು ಹೇಳಿದ್ರು ಹುಡುಗಿ ಮನೆಯವ್ರಿಗೆ. ನಾನ್ ಫಸ್ಟ್ ಏನಂತ ಹೇಳಿದೆ ಅಂತಂದ್ರೆ, ಇವ್ರು ಹೇಳ್ಕೊಂಡ್ ಬಂದಾಗ ಹುಡುಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು. ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಆಗೋ ತರ ಮಾಡ್ಕೋಬೋದಲ್ವಾ ಅಂತ ನನಗೆ. ಏನಾದ್ರು ಒಂದು ಇವಾಗ ನಿನ್ಗೇನ್ ಇಷ್ಟ ಇಲ್ಲ ಅದನ್ನ ನೀನ್ ಹೇಳಿ ಅವಳ ಹತ್ರನೇ ಮಾತಾಡಿ ಡಿಸ್ಕಸ್ ಮಾಡ್ಬೋದಲ್ವಾ ಅನ್ನೋದ್ರ ನಾನು ಈ ತರ ಟಿಪ್ಸ್ ಗಳು ಕೊಡ್ತಾ ಇದ್ದೆ. ಮಾತಾಡು, ನಿನ್ಗೇನ್ ಇಷ್ಟ ಇಲ್ಲ ಹೇಳ್ಕೊ, ಅಥವಾ ಅವಳು ಏನ್ ಮಿಸ್ಟೇಕ್ ಮಾಡ್ತಿದ್ರೆ ಡಿಸ್ಕಸ್ ಮಾಡಿ, ಈ ತರ ಎಲ್ಲ ನಾನು ಹೇಳ್ತಿದ್ದೆ. ಇವ್ರಿಗೆ ಅದಲ್ವಲ್ಲ ಬೇಕಾಗಿರೋದು. ಹಿಂಗೆಲ್ಲ ಸೊಲ್ಯೂಷನ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ಇವ್ರಿಗೆ ಇರಿಟೇಟ್ ಆಯ್ತೇನೆ ಗೊತ್ತಿಲ್ಲ, ಏನ್ ಹೇಳ್ತಿದ್ಯಾ ನೀನು ಒಂದಂಗೆ ಹೇಳಕ್ ಸ್ಟಾರ್ಟ್ ಅನ್ಸ್ತಿತ್ತೇನೋ ಅಲ್ವಾ, ಏನ್ ಅನ್ಸ್ತಿತ್ತು ಅಂದ್ರೆ ಈಗ ಇವಳ ಹತ್ರ ಹೋಗ್ಬಿಟ್ಟು ಇವಳನ್ನ ಲವ್ ಮಾಡ್ತಿರೋದು, ಇವಳ ಹತ್ರ ವಿಷಯ ಹೇಳಿದ್ರೆ ಇವಳೇನ್ ಹೇಳ್ತಿದ್ರೆ ಆ ಹುಡ್ಗಿನ ಹೋಗಿ ಮದ್ವೆ ಆಗು, ಆ ಹುಡ್ಗಿ ಆ ಹುಡ್ಗಿನ ಒಂಚೂರು ಚೇಂಜ್ ಮಾಡಕ್ ನೋಡು, ಆ ಹುಡ್ಗಿಗೆ ನಿನ್ ಥಾಟ್ಸ್ ನ ತುಂಬಿಸು, ಹಿಂಗೆ ಹೇಳಿದ್ರೆ ಏನ್ ಅನ್ಸುತ್ತೆ? ಏನ್ ಮಾಡ್ಲಿ ಮತ್ತೆ ಸೊಲ್ಯೂಷನ್ ಅಟ್ಲೀಸ್ಟ್ ಓಕೆ ಇದನ್ನ ಇಷ್ಟ ಅಲ್ವಾ ಅದನ್ನ ಹೇಳ್ಕೊ, ಏನ್ ಆಮೇಲೆ ನೋಡೋಣ, ಯು ಪೀಪಲ್ ಡಿಸ್ಕಸ್ ಅನ್ನೋ ತರ. ಆಮೇಲೆ ಅದು ಹೋಗಿ ನನ್ನ ಹತ್ರ ಕರ್ಕೊಂಬ ನಾನ್ ಮಾತಾಡ್ತೀನಿ ಅಂತ ಹೇಳಿ ಅದಾದಾಗಂತೂ ಒಂದ್ ಸೆಕೆಂಡ್ ಹೆಂಗಾಗೋಯ್ತು ಅಂದ್ರೆ ಹಿಂಗ್ ಮಾಡ್ಕೊಂಡು ದದ್ದಿ ತಂದು ಇದು ಕೇಳಿದ್ ನಾನಿರೋರು ಇದ್ದು ನಾನೇನಾದ್ರು ಮಾಡ್ಬೋದಿತ್ತು ಅಂತ ನನ್ನ ಹತ್ರ ಕರ್ಕೊಂಬ, ನಾನು ಪ್ಲೀಸ್ ಹೇಳ್ತೀನಿ ಏನು ಆಯ್ತಾ ಮಾತಾಡ್ ಕೇಳೋಣ ಅಂತ ನಾನು. ಆಮೇಲೆ ಒಂದ್ ದಿನ ಓಕೆ ಫೈನ್ ಒಂದು ಡಿಸೈಡ್ ಮಾಡೋಣ, ಯಾರು ಕರ್ಕೊಂಬರೋದ್ ಬೇಡ ಏನ್ ಬೇಡ. ಫೈನಲ್ ಬಂದ್ಬಿಡ್ತು, ಇಲ್ಲ ಒಂದ್ ಸಿಮ್ ಕಾರ್ಡ್ ಬೇಕು. ಸಿಮ್ ಕಾರ್ಡ್ ತಗೊಂಡು ಅವ್ರ ಮನೆಯವ್ರಿಗೆ, ಹುಡುಗಿ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಯಾರೋ ಅನ್ನೊಂದ್ ಪರ್ಸನ್ ತರ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡೋಣ ಅಂತ ಹೇಳಿ ನನಗೆ ಹೇಳಿದ್ದು. ಯಾವ ತರ ಆಸ್ ಇಫ್ ನಾನೇ ಇವ್ರ ಹುಡುಗಿ, ಅನ್ನೊಂದ್ ಪರ್ಸನ್ ಅನ್ಕಿದ್ರೆ ನಾನೇ ಇವ್ರ ಹುಡುಗಿ ಅಂತ ಹೇಳ್ಬಿಡು ಅಂತ ನನಗೆ ಹೆಂಗೋ ಹೇಳಿ, ಒಪ್ಪ ಇಷ್ಟು ದೊಡ್ಡ ರಿಸ್ಕ್ ನಾನು ತಗೊಳ್ಬೇಕಾ ಅನ್ನೋದು ಒಂದ್ ಕಡೆ. ಆಮೇಲೆ ಸರಿ ಅಂತ ಹೆಂಗೋ ಧೈರ್ಯ ಮಾಡಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ.
ಮಾಡೋಣ ಅನ್ನೋಷ್ಟೊಳಗೆ ಅದು ಈ ಸಿಮ್ ಕಾರ್ಡು ಹಂಗೆ ಹಿಂಗೆ ಅಂತ ಮಾತಾಡಿ ಏನಾಗೋಯ್ತು, ಆ ಪ್ಲಾನ್ ಕ್ಯಾನ್ಸಲ್ ಆಗೋಯ್ತು. ನಾನಪ್ಪ ದೇವ್ರಿಗೆ ಕ್ಯಾನ್ಸಲ್ ಆಗಿದ್ದು ಒಳ್ಳೇದಾಯ್ತು. ಬಟ್ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಐ ಕುಡ್ ಡೂ ಎನಿಥಿಂಗ್. ಓಕೆ ಫೈನ್, ಏನಾದ್ರೂ ಮಾಡ್ಬೋದು, ಇದೇನೋ ನೋಡೋಣ, ಇದೊಂದು ಸೊಲ್ಯೂಷನ್ ಹೇಳೋದ್ರಿಂದ ಏನಾದ್ರು ಆಗ್ಬೋದೇನೋ ಅಂತ. ಅಂಡ್ ಆಲ್ಸೋ ಇದನ್ನ ನನಗೇನಿಗೆ ಕೋಆಪರೇಟ್ ಮಾಡ್ಬೇಕು ಅಂತ ಅನ್ಸಿದ್ದು ಅಂತಂದ್ರೆ, ಲೈಕ್ ಥಾಟ್ಸ್ ಮ್ಯಾಚ್ ಆಗ್ತಿಲ್ಲ ಇವ್ರಿಬ್ರದ್ದು, ಅಂದ್ರೆ ಆ ಹುಡುಗಿದು ಇವ್ರದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ವಾಟ್ ಐ ಫೆಲ್ಟ್ ವಾಸ್ ವಿತ್ ಪ್ರೂಫ್ ಕೂಡ. ಇವನ್ ಐ ನೋ ದಟ್ ಇವ್ರ ಮನೆಯವ್ರಿಗೂ ಆಮೇಲೆ ಲೇಟರ್ ಆನ್ ಕೇಳಿಸಿದ್ದಾರೆ. ಶಿ ಇಸ್ ಲೈಕ್ ಸಿಂಪಲ್ ಹೇಳ್ಬೇಕು ಅಂತಂದ್ರೆ, ಅದು ನೇಮ್ ಎಲ್ಲ ನೇಮ್ ಏನು ಬೇಡ, ಏನ್ ಕಾನ್ಸೆಪ್ಟ್ ಯಾವ್ದು ಯಾರು ಏನು ಎತ್ತ ಏನು ಬೇಡ. ಜಸ್ಟ್ ದಟ್ ಗರ್ಲ್ ಯಾವ ತರ ಅಂತಂದ್ರೆ ಸಿಂಪಲ್ ಆಗಿ ನೀನೇ ಹೇಳ್ಬಿಡು ಹಿಂಗೆ ಅಂತ. ಹೆಂಗ್ ಹೇಳಮ್ಮ, ಮದ್ವೆ ಆದ್ಮೇಲೆ ನೀನ್ ಯಾರ ಜೊತೆನಾದ್ರೂ ಇರ್ಬೋದು, ನಾನು ಯಾರ ಜೊತೆ ಬೇಕಾದ್ರೆ ಇರ್ತೀನಿ, ಈ ತರ ಒಂದು ಕಾಲ್ ರೆಕಾರ್ಡ್ ಎಲ್ಲ ಇತ್ತು. ಅಂಡ್ ಆಲ್ಸೋ ಅದನ್ನು ಇವ್ರ ಮನೆಯವ್ರು ಕೇಳಿಸಿದ್ದಾರೆ. ಅಂಡ್ ಅದೇ ಅದ್ರ ಇನ್ನು ಸುಮಾರು ಇದೆ, ಅದ್ರ ಹೇಳಕ್ ಬೇಡ, ಸುಮ್ಮನೆ ಒಂದು ಹುಡುಗಿ ನೇಚರ್ನ ಹಾಳು ಮಾಡ್ದಂಗ ಆಗುತ್ತೆ. ಬಟ್ ಅದಕ್ಕೆ ಆ ಕಾರಣ ನಾನು ಹೇಳ್ಕೊಬೇಕಲ್ಲ, ಅದು ಏನಕ್ಕೆ ನನ್ಗೂನು ಸರಿ ಫೈನ್ ಬಿಡಪ್ಪ ಆಯ್ತು ಏನೋ ಮಾಡ್ಕೊಳ್ಳೋಣ ಅಂದ್ರೆ, ಒಂದು ಮದ್ವೆ ನಿಲ್ಸೋದು ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ನಾನು ಅದಕ್ಕೆ ಕೋಆಪರೇಟ್ ಮಾಡಿದೆ ಅಂತಂದ್ರೆ ನಾನು ಏನಕ್ಕೆ ಅಂತ ಹೇಳ್ಕೊಬೇಕಲ್ಲ, ಸೊ ಅದಕ್ಕೆ ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಸುಮಾರು ಇದೆ. ಸೊ ಅದು ವಿ ಡೋಂಟ್ ಹ್ಯಾವ್ ಟು ಡಿಸ್ಕಸ್ ಇಲ್ಲಿ ಅಂತ ಅನಿಸ್ತಿದೆ ನಂಗೆ. ಸೊ ಅದಾದ್ಮೇಲೆ ಏನಾಯ್ತು, ಸರಿ ಫೈನ್ ಹುಡುಗಿ ಮನೆಗೆ ಕಾಲ್ ಮಾಡಿ ತರ ಹೇಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆಮೇಲೆ ಫೈನಲ್ ಆಗಿ ಏನಾಯ್ತು ಅಂತಂದ್ರೆ, ಅಲ್ಲಿ ಕೂಡ ನಾನು ಬಿಲೀವ್ ಮಾಡ್ಲಿಲ್ಲ. ಯಾಕರ ಅಂತಂದ್ರೆ ಏನಾದ್ರೂ ಒಂದು ಇರ್ಬೋದೇನೋ, ಬೇರೆ ಏನಕ್ಕೂ ಅವಳು ಹೇಳಿರ್ಬೋದೇನೋ ಈ ತರ ಎಲ್ಲ. ಇನ್ನು ಸುಮಾರು ಕೇಳಿದೆ ಹಂಗೆ ಹಿಂಗೆ ಅಂತೆಲ್ಲ, ಏನಕ್ಕೂ ಹೇಳಿರ್ಬೋದಲ್ಲ ಅಂತ ಇನ್ನೊಂದ್ ಕಡೆ ಥಾಟ್, ಬಿಡು ಆಯ್ತೇನೋ ಇರ್ಬೋದು ಅಂತ. ಲೈವ್ ಪ್ರೂಫ್ ನನಗ್ ಬೇಕಲ್ಲ ಅಂತ ಹೇಳಿ ನಾನೇನ್ ಮಾಡಿದೆ, ಇವ್ರು ಬೇಡ ಅಂತೆಲ್ಲ ಹೇಳಿದಾರೆ ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ, ನನ್ ಮದ್ವೆ ಇಷ್ಟ ಇಲ್ಲ ಅಂತೆಲ್ಲ ಸುಮಾರು ಸತಿ ಹೇಳಿದೆ. ಇದೆಲ್ಲ ನನಗೆ ಗೊತ್ತಿಲ್ಲ. ಹೇಳ್ದೆ ಅಂತ ಮಾತ್ರ ನನ್ಗೆ ಇವ್ರು ಹೇಳ್ತಿದ್ರೆ ಬಿಟ್ರೆ, ನಾನ್ ಇವ್ರು ಬೇಡ ನನ್ಗೆ ಮದ್ವೆ ಅಂತ ಹೇಳಿದ್ದು ನನಗೆ ಗೊತ್ತಿಲ್ಲ. ಇವ್ರ ಮನೇಲಿ ಹೇಳಿದ್ದಾಗ್ಲಿ, ಇವ್ರ ಅವ್ರಿಗೆ ಹೇಳಿದ್ದಾಗ್ಲಿ ಯಾವ್ದು ನನಗೆ ಗೊತ್ತಿಲ್ಲ. ಅಂಡ್ ಆಲ್ಸೋ ನಾನು ಬಿಲೀವ್ ಮಾಡಿಲ್ಲ ನನಗೆ ಇದನ್ನ ಹೇಳಿದಾಗ. ಇದನ್ನ ನಾನು ಯಾವಾಗ ಬಿಲೀವ್ ಮಾಡ್ದೆ ಅಂತಂದ್ರೆ, ನೆಕ್ಸ್ಟ್ ಡೇ ಕಾಲೇಜ್ ಹೋದ್ವಿ. ಕಾಲೇಜ್ ಹೋಗ್ಬಿಟ್ಟು ಏನಂತ ಮಾತಾಡಿದ್ವಿ ಅಂತಂದ್ರೆ, ಏನ್ ಮಾತಾಡಿದ್ವಿ ಅಲ್ಲಿಂದ ಇಂಟರ್ನೆಟ್ ಟೈಮ್ ಅಲ್ಲ, KFC ಇದು. ಓಕೆ. ಅವತ್ತಲ್ಲೋ ಕಾಲೇಜಲ್ಲಿ ಏನ್ ಮಾತಾಡಿದ್ವಿ ಅಂತಂದ್ರೆ, ಇವಾಗ ಹೋಗ್ಬಿಟ್ಟು ಅವ್ನ್ ಕೆಲಸ ಮಾಡೋಣ, ಕಾಲ್ ನೋಡ್ ಮನೇಲಿ ಡೈರೆಕ್ಟ್ ಆಗಿ ಮಾತಾಡಿದಾರೆ, ಮಾತಾಡ್ಬೇಡ ಅಂತ ಡಿಸೈಡ್ ಆದ್ವಿ. ಮನೇಲಲ್ಲ, ಅದೇ ಅವ್ರ ಹುಡುಗಿ ಮನೆಗೆ ಕಾಲ್ ಮಾಡ್ಬೇಕು, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ KFC ಹೋದ್ವಿ. KFC ಹೋಗ್ಬಿಟ್ಟು KFC ಕುತ್ಕೊಂಡ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಅವಾಗ ನಾನು ನಂಬಿದ್ದು ಡೈರೆಕ್ಟ್ ಆಗಿ ಅವ್ರು ಮಾತಾಡ್ತಿದ್ದಾರೆ. ಇವ್ರೊಂದ್ 20-25 ಸತಿ ಆಲ್ರೆಡಿ ಅಟೆಂಪ್ಟ್ ಕೊಟ್ಟಿದ್ದಾರೆ, ನನಗೆ ಇಷ್ಟ ಇಲ್ಲ ಅಂತ. ಪ್ರತಿಯೊಂದು ಅವ್ರ ಬಾಯಲ್ಲಿ ಹಂಗೆ ಕೇಳ್ದಾಗ್ಲೇ ನಾನು ನಂಬಿದ್ದು, ಓಕೆ ದಿಸ್ ಇಸ್ ಟ್ರೂ ಅಂತ. ಸೊ ಅದಾಯ್ತು. ಓಕೆ, ಅಲ್ಲಿಗದು ಕ್ಯಾನ್ಸಲ್ ಆಗೋ ಮಟ್ಟಕ್ಕೆ ಬಂತು ಮದ್ವೆ ಅನ್ನೋದು. ನೆಕ್ಸ್ಟ್ ಏನಂತಂದ್ರೆ, ಅವರು ಹೆಂಗಪ್ಪ ಆಗುತ್ತೆ ಹಂಗೆ ಹೆಂಗಿತರ ಹೇಳಿದ್ರು. ಇಲ್ಲ ಅಂಕಲ್, ನಾನು ಹೆಂಗ್ ಬದುಕಕ್ಕಾಗುತ್ತೆ, ಇಷ್ಟ ಇಲ್ದಿರ ನಿಮ್ಮ ಮಗಳ ಜೊತೆ ನನ್ಗೆ ಇಷ್ಟ ಇಲ್ಲ ಬದುಕಕ್ಕೆ, ಹಂಗ್ ನಾನು ಬದುಕ್ತೀನಿ ಅಂದ್ರೆ ನೀವೇ ಯೋಚನೆ ಮಾಡಿ, ಇಷ್ಟ ಇಲ್ದಿರ ಮದ್ವೆ ನಾನು ಮಾಡ್ಕೊಳಂಗ ಆಗುತ್ತೆ ಹಂಗೆ ಹೆಂಗಿಂತಲ್ಲ ಏನೋ ಹೇಳಿದ್ರು. ಸೊ ಹೇಳಿ ಅವಾಗ ನಾನು ಓಕೆ ಹುಡುಗಂಗ್ ಪಾಪ ನಿಜವಾಗ್ಲೂ ಇಷ್ಟ ಇಲ್ಲ ಅಂತ ನನಗೆ ಅವಾಗ ಅಯ್ಯೋ ಅನ್ಸತ್ ಸ್ಟಾರ್ಟ್ ಆಗಿತ್ತು. ಈಗ ನನ್ಗೇನೋ ಒಬ್ರು ಯಾರೋ ಇಷ್ಟ ಇಲ್ಲ, ಬಲ್ವಂತ ಕರ್ಕೊಂಡು ಅವ್ರ ಜೊತೆ ನನ್ನ ಜೀವನ ಪೂರ್ತಿ ಸ್ಪೆಂಡ್ ಮಾಡ್ಬೇಕು ಅಂತಿದ್ರೆ ಹೆಂಗಿರುತ್ತ ಫೀಲ್. ಸೊ ಆತರ ಅನ್ಸಕ್ ಸ್ಟಾರ್ಟ್ ಆಯ್ತು ನನಗೆ ಇನ್ನೂ ತುಂಬಾ. ಓಕೆ ಫೈನ್ ಅದಾಯ್ತು. ಮನೆಗೆ ಹೋದ್ರು ಏನಾಯ್ತು ಅಂತೆಲ್ಲ ಅಪ್ಡೇಟ್ ತಗೊಂಡೆ. ಇವ್ರ ಮನೇಲಿ ಏನಂತ ಮಾಡಿದ್ದಾರೆ, ಇಲ್ಲ ನಿನ್ ಮದ್ವೆ ಆಗ್ಲೇಬೇಕು, ಏನಾದ್ರೂ ಫೈನ್, ನಿನ್ ಮದ್ವೆ ಆಗಿದ್ರೆ ನಾವು ಸದೋಗ್ತೀವಿ.